ಇವತ್ತಿನ ಈ ತರಗತಿಯಲ್ಲಿ ಈ ವಾರದ ಪ್ರಮುಖ ಸುದ್ದಿ ವಿಶ್ಲೇಷಣೆಗಳನ್ನು ನಾವು ನೋಡೋಣ. ಈ ವಾರದ ಸುದ್ದಿಗಳದ್ದು ನ್ಯೂಸಿನದ್ದು ವಿಶೇಷತೆ ಏನಂತಂದ್ರೆ ನಾವು ಮೋಸ್ಟ್ಲಿ ಪ್ರಿಲಿಮ್ ಸ್ಪೆಸಿಫಿಕ್ ಆಗಿರತಕ್ಕಂತಹ ಕೆಲವೊಂದು ಆರ್ಟಿಕಲ್ಸನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಹಾಗೆ ಯಾಕೆ ಈ ವಾರ ಜಾಸ್ತಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಆರ್ಟಿಕಲ್ಸು ಅಂತಂದ್ರೆ ಹೆಚ್ಚು ಪ್ರೊಬೇಬಲ್ ಇರುವಂತಹ ಕ್ವೆಶನ್ಗಳು, ಅಂದರೆ ಜಾಸ್ತಿ ಎಕ್ಸಾಮಿನಲ್ಲಿ ನಮ್ಮ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಟಾಪಿಕ್ಗಳನ್ನೇ ನಾವು ಇವತ್ತು ತಗೊಂಡಿರೋದ್ರಿಂದ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಮತ್ತು ಇಷ್ಟ ಆಯಿತೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ವಿತೌಟ್ ಎನಿ ಡಿಲೇಸ್ ಪ್ರಾರಂಭಿಸೋಣ. ಇವತ್ತಿನ ಫಸ್ಟ್ ಟಾಪಿಕ್ಕು ತುಂಬ ವಿಶೇಷವಾಗಿರ್ತಕ್ಕಂತಹ ಟಾಪಿಕ್ಕು ಮತ್ತು ಹೈಲಿ ಇಂಪಾರ್ಟೆಂಟ್ ಟಾಪಿಕ್. ಮೊರೋಧಾರೋ ಅಂತಕ್ಕಂತಹ ಒಂದು ಪ್ರದೇಶದ ಕುರಿತಾಗಿದೆ. ಏನಪ್ಪ ಈ ಮೊರೋಧಾರೋ ಪ್ರದೇಶ ಅಂತಕ್ಕಂಥದ್ದನ್ನು ನೋಡೋದಕ್ಕಿಂತ ಮುಂಚೆ ನಾವು ಏನು ಮಾಡೋಣ ಅಂತಂತಂದರೆ ಇದು ಯಾವ ಸಿಲೆಬಸ್ಸಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದನ್ನು ನೋಡೋಣ. ಪ್ರಿಲಿಮ್ಸಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಹಾಗೆಯೇ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಕ್ಕಂತಹ ಟಾಪಿಕ್ಕಿಗೆ ಡೈರೆಕ್ಟ್ಲಿ ಸಂಬಂಧಪಟ್ಟಿರುವಂತಹದ್ದು. ಮೇನ್ಸಿನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ, ಅದು ಸಹ ನಮ್ಮ GS 1 ಪೇಪರಿಗೆ. ಆಯ್ತಾ? ಈ ಏನಿದು ಮೊರೋಧಾರೋ, ಎಲ್ಲೋ ಧಾರೋ ಅಂತಕ್ಕಂಥದ್ದು ಕೇಳಿದೀವಲ್ವಾ ನಾವು, ಮೊಹೆಂಜೋದಾರೋ ಅಲ್ವಾ, ಈ ರೀತಿ. ಸೊ ಇದು ಆ ಹೆಸರೇ ಹೇಳುವಂತೆ ಇದು ಒಂದು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಿರುವಂತಹ ಒಂದು ಸೈಟ್, ಆಯ್ತಾ, ಪ್ರದೇಶ. ಸೊ ದಿಸ್ ಈಸ್ ಅ ಸೈಟ್ ಬಿಲಾಂಗಿಂಗ್ ಟು ಹರಪ್ಪನ್ ಸಿವಿಲೈಸೇಷನ್ ಮತ್ತು ಇದನ್ನ ಇತ್ತೀಚೆಗಷ್ಟೇ ನಾವು ಗಮನಿಸಿದ್ದೇವೆ, ಆಯ್ತಾ. ಸೊ ಲೋಧ್ರಾನಿ ಅಂತಕ್ಕಂತಹ ಒಂದು ಪ್ರದೇಶದ ಹತ್ತಿರ, ಅಂದರೆ ಇದನ್ನು ಸಹ ಧೋಲವೀರ, ನಮ್ಮ ಗುಜರಾತಿನ ಕಚ್ ಭಾಗದಲ್ಲಿ ಬರುವಂತಹ ಧೋಲಾವೀರದ ಹತ್ತಿರವಿರ್ತಕ್ಕಂತಹ ಒಂದು ಪ್ರದೇಶವಿದು ಮೊರೋಧಾರೋ ಅಂತಕ್ಕಂಥದ್ದು. ಇಲ್ಲಿ ಹರಪ್ಪ ನಾಗರಿಕತೆಯ ಕೆಲವೊಂದು ಕುರುಹುಗಳು ಪತ್ತೆಯಾಗಿವೆ. ಏನೇನಪ್ಪ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಬಹಳ ಸುಲಭವಾಗಿ, ಬಹಳ ಕ್ವಿಕ್ ಆಗಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ದಂಗೆ ನೋಡ್ಬಿಡೋಣ. ಸೊ ಈ ಒಂದು ಮೊರೋಧಾರೋ ಪ್ರದೇಶದಲ್ಲಿ ಹರಪ್ಪ ನಾಗರಿಕತೆಯ ಪಾಟರಿ ಅಂತಂತಂದ್ರೆ ಕುಂಬಾರಿಕೆ ಅಥವಾ ಮಡಿಕೆಗಳು ಅಂತ ನಾವು ಹೇಳಬಹುದು ಅಲ್ವಾ. ಸೊ ಹರಪ್ಪ ನಾಗರಿಕತೆಯ ಮಡಿಕೆಗಳು ಸಿಕ್ಕಿವೆ. ಅದೇ ರೀತಿಯಾಗಿ ಧೋಲಾವೀರದಲ್ಲಿ ಏನೇನು ಅಂಶಗಳಿದಾವೋ ಅದೇ ರೀತಿಯಾಗಿರ್ತಕ್ಕಂತಹ ಅನೇಕ ಅಂಶಗಳು ಪತ್ತೆಯಾಗಿವೆ. ಧೋಲಾವೀರದಲ್ಲಿರ್ತಕ್ಕಂತಹ ಮಡಿಕೆಗಳು ಇದಾವಲ್ವಾ, ಅದೇ ರೀತಿಯಾಗಿರ್ತಕ್ಕಂತಹ ಮಡಿಕೆಗಳು ಸಹ ಇಲ್ಲಿ ಸಿಕ್ಕಿವೆ. ಅಷ್ಟೇ ಅಲ್ಲದೆ ಈ ಒಂದು ಸ್ಥಳದಲ್ಲಿಯೂ ಸಹ ನಾವು ಕೋಟೆ, ಫೋರ್ಟಿಫಿಕೇಶನ್ ಅನ್ನ ಗಮನಿಸಬಹುದು. ನೋಡಿ, ಇಲ್ಲಿ ಸಹ ಫೋರ್ಟಿಫಿಕೇಶನ್ ಅಥವಾ ಕೋಟೆಗಳನ್ನು ನಾವು ಗಮನಿಸಬಹುದು. ಹರಪ್ಪ ನಾಗರಿಕತೆಯ ಯಾವ ಒಂದು ಪ್ರದೇಶದಲ್ಲಿ ನಾವು ಕೋಟೆಯನ್ನು ಗಮನಿಸಬಹುದು? ಧೋಲವೀರದಲ್ಲಿ ಅಲ್ವಾ. ಈ ಒಂದು ಧೋಲವೀರ ಪ್ರದೇಶ ಏನಿದೆ, ಇಲ್ಲಿ ಈ ನಗರದಲ್ಲಿ 3 ಭಾಗಗಳನ್ನು ನಾವು ಕಾಣಬಹುದು, ಆಯ್ತಾ. ನಮ್ಮ ಹರಪ್ಪ ಮತ್ತು ಮೊಹೆಂಜೋದಾರೋ ಏನಿದೆ, ಇಲ್ಲಿ ಕೇವಲ 2 ಪ್ರದೇಶಗಳನ್ನು ನೋಡ್ತೇವೆ. ಒಂದು ಅಪ್ಪರ್ ಸಿಟಾಡೆಲ್ ಮತ್ತು ಲೋವರ್ ಟೌನ್ ಅಂತಕ್ಕಂತಹದ್ದು ಅಲ್ವಾ, ಸಿಟಾಡೆಲ್ ಮತ್ತು ಲೋವರ್ ಟೌನ್ ಅಂತಕ್ಕಂತಹದ್ದು. ಅದೇ ನಮ್ಮ ಧೋಲಾವೀರ ಏನಿದೆ, ಇದರಲ್ಲಿ 3 ಭಾಗಗಳನ್ನು ನೋಡ್ತೇವೆ ಮತ್ತು ಈ ಭಾಗಗಳಲ್ಲಿ ಒಂದು ಕೋಟೆಯೂ ಸಹ ಒಳಗೊಂಡಿದೆ. ಸೊ ಇದೇ ರೀತಿಯಾಗಿರ್ತಕ್ಕಂತಹ ಕೋಟೆ ಏನಿದೆ ಅದು ನಮ್ಮ ಮೊರೋಧಾರೋದಲ್ಲೂ ಸಹ ಗಮನಿಸಬಹುದು. ನೋಡಿ, ಈ ಒಂದು ಮೊರೋಧಾರೋ ಏನಿದೆ ಅದು ಸರಿಸುಮಾರು 4500 ವರ್ಷಗಳ ಹಿಂದೆ ಇಲ್ಲಿ ಜನರು ವಾಸಿಸುತ್ತಿದ್ದರು, ಅಥವಾ ಇಲ್ಲಿನ ಈಗ ಸಿಕ್ಕಿರುವಂತಹ ಅಂಶಗಳು ಅಥವಾ ವಸ್ತುಗಳೇನಿವೆ ಇವುಗಳು 4500 ವರ್ಷಗಳ ಹಿಂದೆ ತಯಾರಿಸಲ್ಪಟ್ಟದ್ದು ಅಥವಾ ಆ ಟೈಮಿನಲ್ಲಿ ಇರ್ತಕ್ಕಂತಹದ್ದು ಅಂತ ನಾವು ಹೇಳಬಹುದು. ಮತ್ತು ನೋಡಿ, ಅವು ತುಂಬ ಧೋಲವೀರದಲ್ಲಿ ಸಿಕ್ಕಿರ್ತಕ್ಕಂಥ ಅಂಶಗಳಿಗೆ ಸಮನಾಗಿವೆ, ಓಕೆನಾ. ಮತ್ತು ಇದು ಒಂದು ಪೋರ್ಟ್ ಸಿಟಿ, ಆಯ್ತಾ, ಸಮುದ್ರ ತೀರದಲ್ಲಿರ್ತಕ್ಕಂತಹ ಒಂದು ಪ್ರದೇಶ ಅಂತಕ್ಕಂತಹದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಆಯ್ತಾ. ನೋಡಿ ಏನಾಗ್ತದೆ ಅಂತಂತಂದ್ರೆ ಪ್ರತಿ ವರ್ಷ ನಮ್ಮ ಹರಪ್ಪನ್ ಸಿವಿಲೈಸೇಷನ್ ಕುರಿತಾಗಿ ಒಂದಲ್ಲ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಆಯ್ತಾ. ಆದ್ದರಿಂದ ಹರಪ್ಪ ನಾಗರಿಕತೆ ಕುರಿತಾಗಿ ಇವತ್ತೇ ನೀವು ಒಂದ್ಸರಿ
ಕ್ವಿಕ್ ರಿವಿಷನ್ ಮಾಡ್ಕೊಳ್ಬೇಕು. ಆ ಕ್ವಿಕ್ ರಿವಿಷನಲ್ಲಿ ಏನೇನು ಅಂಶಗಳನ್ನು ನೀವು ಗಮನಿಸಬೇಕು ಅಂತಂತಂದರೆ, ಯಾವ ಪ್ರದೇಶ ಅಥವಾ ಯಾವ ನಗರ ಯಾವ ನದಿಯ ಹತ್ತಿರ ಇತ್ತು ಮತ್ತು ಅವುಗಳ ಒಂದು ಲೊಕೇಶನ್ ಜಿಯೋಗ್ರಫಿ ವೈಸ್ ನಾವು ನೋಡಬೇಕು. ಅದೇ ರೀತಿಯಾಗಿ ಯಾವ ನಗರಗಳಲ್ಲಿ ಏನೇನು ಸಿಕ್ಕಿತು, ಆಯಿತಾ, ಐಟಮ್ಸ್ ಆ್ಯಂಡ್ ದೇರ್ ಸಿಟೀಸ್, ಯಾವ ಸಿಟೀಸಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಲೊಕ್ಯಾಲಿಟೀಸಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ನೋಡಿ, ನಾನು ಮತ್ತೊಂದು ಸರಿ ಹೇಳ್ತಾ ಇದ್ದೇನೆ, ಹರಪ್ಪನ್ ಸಿವಿಲೈಸೇಷನ್ ಏನಿದೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿ ವರ್ಷ ಒಂದು ಕ್ವೆಶ್ಚನ್ ಯೂಶಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ವರ್ಷ ನಮಗೆ ಈ ಒಂದು ಮೊರೋಧಾರು ಅಂತಕ್ಕಂತಹ ಒಂದು ಪ್ರದೇಶ ಸಿಕ್ಕಿರೋದ್ರಿಂದ ಇದು ಇನ್ನೂ ಸಹ ಇಂಪಾರ್ಟೆಂಟ್ ಆಗುವಂತಹದ್ದು, ಆಯ್ತಲ್ವಾ? ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ನಮ್ಮ ನೆಕ್ಸ್ಟ್ ಟಾಪಿಕ್ ನೋಡಿ, ಶಾಂಪೆನ್ ಟ್ರೈಬ್, ಆಯ್ತಾ. ಈ ಒಂದು ಬುಡಕಟ್ಟು ಜನಾಂಗದ ಕುರಿತಾಗಿ ನಾವು ನೋಡೋಣ. ಶಾಂಪೆನ್ ಟ್ರೈಬ್ ಎಲ್ಲಿಯ ಬುಡಕಟ್ಟು ಜನಾಂಗ? ನೋಡಿ, ಇಲ್ಲಿ ಹೆಸರೇ ಹೇಳುವಂತೆ ಗ್ರೇಟ್ ನಿಕೋಬಾರಿನ ಬುಡಕಟ್ಟು ಜನಾಂಗ. ಸೊ ಈ ಟಾಪಿಕ್ ಏನು ಅಂತಕ್ಕಂಥದ್ದನ್ನು ನೋಡೋದಕ್ಕಿಂತ ಮುಂಚೆ ಸಿಲೆಬಸನ್ನು ನೋಡ್ಬಿಡೋಣ. ಸಿಲೆಬಸ್ಸಲ್ಲಿ ನೋಡಿ, ಯೂಶಲಿ ಏನಾಗುತ್ತೆ, ಪ್ರಿಲಿಮ್ಸಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ನ ಅಡಿಯಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಅಥವಾ ಟ್ರೈಬ್ಸ್ ಇನ್ ನ್ಯೂಸ್ ಸಹ ಕೇಳುವ ಸಾಧ್ಯತೆ ಹೆಚ್ಚು, ಹೌದಾ? ಅದೇ ರೀತಿಯಾಗಿ ನಮಗೆ ಮೇನ್ಸ್ನಲ್ಲಿ ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತಂತಂದರೆ GS1 ಸೊಸೈಟಿಗೆ ಸಂಬಂಧಪಟ್ಟಿರುವಂತಹ ಒಂದು ಟಾಪಿಕ್ ಇದು. ಅಷ್ಟೇ ಅಲ್ಲದೆ ನಮ್ಮ GS2ನ ಸೋಷಿಯಲ್ ಜಸ್ಟಿಸ್ ಪಾರ್ಟಲ್ಲಿ ವಲ್ನರೇಬಲ್ ಸೆಕ್ಷನ್ಸ್ ಅಂತಕ್ಕಂತಹ ಒಂದು ಭಾಗವಿದೆ, ಹೌದಾ? ವಲ್ನರೇಬಲ್ ಸೆಕ್ಷನ್ಸ್ ಮತ್ತು ಅವರಿಗೋಸ್ಕರ ಸೀಮಿತವಾಗಿರ್ತಕ್ಕಂತಹ ಯೋಜನೆಗಳು. ಸೊ ಅದರಲ್ಲೂ ಸಹ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಮೋಸ್ಟ್ಲಿ ನಮಗೆ ಇದು ಇಂಪಾರ್ಟೆಂಟ್ ಆಗುವಂತಹದ್ದು ಪ್ರಿಲಿಮ್ಸಿನ ಪರ್ಸ್ಪೆಕ್ಟಿವ್ ಅಲ್ಲಿ. ಟಾಪಿಕ್ ಏನು ಅಂತಂತಂದ್ರೆ, ಇತ್ತೀಚೆಗೆ ಕೈಗೊಳ್ಳಲಾಗ್ತಿರ್ತಕ್ಕಂತಹ ಬೆಳವಣಿಗೆ ಯೋಜನೆಗಳು, ಆಯ್ತಾ, ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಏನಿದೆ ನಮ್ಮ ಗ್ರೇಟ್ ನಿಕೋಬಾರಲ್ಲಿ, ಯಾವ ಡೆವಲಪ್ಮೆಂಟು, ಎಸ್ಪೆಷಲಿ ಇದನ್ನು ಶಿಪ್ಪಿಂಗ್ ಹಬ್ ಆಗಿ ಮತ್ತು ಟೂರಿಸಮ್ನ ಪರ್ಪಸ್ಸಿಗೆ, ಹೌದಾ? ಅಂದರೆ ಹಡಗು ತಯಾರಿಸುವ ಒಂದು ಮೇನ್ ಸೆಂಟರ್ ಆಗಿ ಮತ್ತು ಪ್ರವಾಸೋದ್ಯಮಗಳನ್ನು ಇಲ್ಲಿ ಗ್ರೇಟ್ ನಿಕೋಬಾರಲ್ಲಿ ಇಂಪ್ರೂವ್ ಮಾಡಬೇಕು, ಡೆವಲಪ್ ಮಾಡಬೇಕು, ಇವುಗಳ ಬೆಳವಣಿಗೆಯನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇರೋದ್ರಿಂದ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಅಲ್ಲಿರ್ತಕ್ಕಂತಹ ಲೋಕಲ್ಲಿ ಅಲ್ಲೇ ಸ್ಥಳೀಯರಾಗಿರ್ತಕ್ಕಂತಹ ಶಾಂಪೆನ್ ಟ್ರೈಬ್ ಏನಿದೆ ಅದು ನಶಿಸಿ ಹೋಗುವಂಥ ಸಾಧ್ಯತೆ ಇದೆ. ಶಾಂಪೆನ್ ಬುಡಕಟ್ಟು ಜನಾಂಗ ನಶಿಸಿ ಹೋಗುವಂಥ ಸಾಧ್ಯತೆ ಇದೆ ಅಂತಕ್ಕಂತಹದನ್ನು ಅನೇಕ ಸಂಘ ಸಂಸ್ಥೆಗಳು ಮತ್ತು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ, ಆಯ್ತಾ? ಯಾಕೆ ಅಂತಕ್ಕಂಥದ್ದನ್ನು ನಾವು ಸ್ವಲ್ಪ ಸಿಂಪಲ್ ಆಗಿ ನೋಡಬೇಕು ಅಂತಂತಂದರೆ, ಯೂಶಲಿ ಏನಾಗುತ್ತದೆ, ಟ್ರೈಬ್ಸ್ ಅಥವಾ ಬುಡಕಟ್ಟು ಜನಾಂಗಗಳೇನಿವೆ ಅವರು ಐಸೋಲೇಟೆಡ್ ಆಗಿ ಇರಲಿಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಅಂದರೆ ಅವರು ಪ್ರತ್ಯೇಕತೆಯನ್ನು ಹೆಚ್ಚಾಗಿ ಪ್ರಿಫರ್ ಮಾಡುವಂತಹ ಇಷ್ಟಪಡುವಂತಹ ಒಂದು ಜನಾಂಗಗಳವು. ಅಷ್ಟೇ ಅಲ್ಲದೆ ಅವರು ನೇಚರಿಗೆ ಅಂತಂತಂದರೆ ನಿಸರ್ಗಕ್ಕೆ ತುಂಬ ಹತ್ತಿರವಾಗಿರ್ತಾರೆ. ಅವರಿಗೆ ಇವತ್ತಿನ ಮಾಡರ್ನೈಸೇಷನ್, ಆಯಿತಾ, ನಗರೀಕರಣದ ಬಗ್ಗೆ ಏನೂ ತಿಳಿದಿರೋದಿಲ್ಲ, ಹೌದಾ? ಸೊ ಅಷ್ಟೇ ಅಲ್ಲದೆ ಓವರ್ ಆಲ್ ಏನಾಗುತ್ತೆ ಅಂತಂತಂದರೆ, ಬೇರೆ ಜನರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಂತಂತಂದರೆ ಹೊರಗಡೆಯ ಜನರು, ಆಯಿತಾ, ಔಟ್ಸೈಡರ್ಸ್ ಏನಿದ್ದಾರೆ ಅವರು ಹೆಚ್ಚೆಚ್ಚಾಗಿ ಬರುವಾಗ ಏನಾಗುತ್ತೆ, ಇಲ್ಲಿ ತುಂಬ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗಗಳಿಗೆ ಒಂದು ತೊಂದರೆ ಉಂಟಾಗ್ತದೆ ಮತ್ತು ಅವರು ನಶಿಸಿ ಹೋಗುವಂತಹ ಒಂದು ಸಾಧ್ಯತೆ ಹೆಚ್ಚು. ಜಸ್ಟ್ ಲೈಕ್ ಇವಾಗ ನಾವು ಹೇಗೆ ಬಯೋಡೈವರ್ಸಿಟಿಯಲ್ಲಿ ನಾವು ಹೇಳ್ತೀವಲ್ವಾ, ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಅಂತ ಕೇಳಿರ್ತೀರಲ್ವ ಈ ಹೆಸರನ್ನ. ಸೊ ಈ ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಥರ ನಾವು ನಗರದ ಜನತೆ ಏನಿದೆ ಅಥವಾ
ಈಗ ಸ್ವಲ್ಪ ಡೆವಲಪ್ಮೆಂಟ್ ಹೊಂದಿರತಕ್ಕಂತಹ ಜನಾಂಗಗಳೇನಿವೆ ಇವುಗಳು ಬುಡಕಟ್ಟು ಜನಾಂಗಗಳಿಗೆ ಹೋದಾಗ ಅವರ ಮೇಲೆ ನಾವು ಎಕ್ಸ್ಪ್ಲಾಯಿಟೇಷನ್ ಮಾಡುವಂತಹದ್ದು ಹೆಚ್ಚು, ಹೌದಾ? ಸೊ ಆ ಒಂದು ಪರ್ಪಸ್ನಿಂದ ಏನು ಓವರ್ ಆಲ್ ಆಗಿ ಗ್ರೇಟ್ ನಿಕೋಬಾರಲ್ಲಿ ಕೈಗೊಳ್ಳಲಾಗ್ತಿರುವಂತಹ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಏನಿದೆ, ಎಸ್ಪೆಷಲಿ ಈ ಹಡಗು ನಿರ್ಮಾಣದ ಒಂದು ಹಬ್ಬಾಗಿ ಬೆಳೆಸುವ ಒಂದು ಅಂಶ ಆಗಿರಬಹುದು ಅಥವಾ ಪ್ರವಾಸೋದ್ಯಮದ ಕುರಿತಾಗಿರ್ಬೋದು, ಇವೆಲ್ಲ ಏನಿದೆ ಅಲ್ಲಿರ್ತಕ್ಕಂತಹ ಸ್ಥಳೀಯ ಬುಡಕಟ್ಟು ಜನಾಂಗಗಳಿಗೆ ಒಂದು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ನ್ಯೂಸು. ಸರಿ, ಹಾಗಿದ್ರೆ ಶಾಂಪೆನ್ ಟ್ರೈಬ್ ಅಂತಂತಂದ್ರೆ ಏನು, ಅದರ ಕುರಿತಾಗಿ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ. ಇದು ಅಲ್ಲಿ ಸ್ಥಳೀಯವಾಗಿ ವಾಸಿಸಿರುವಂತಹ ಒಂದು ಬುಡಕಟ್ಟು ಜನಾಂಗ. ಎಲ್ಲಿ ಅಂತಂತಂದ್ರೆ ಗ್ರೇಟ್ ನಿಕೋಬಾರ್, ಆಯ್ತಾ, ದ್ವೀಪದಲ್ಲಿ. ಗ್ರೇಟ್ ನಿಕೋಬಾರ್ ದ್ವೀಪವನ್ನು ನೀವು ನೆನ್ಪಿಟ್ಕೊಳ್ಳಿ. ಅಂಡಮಾನ್ ನಿಕೋಬಾರಲ್ಲಿಯೇ ಸಹ ನೀವು ಜಿಯೋಗ್ರಫಿಯನ್ನು ಗೊತ್ತು ಮಾಡ್ಕೊಂಡಿರಬೇಕು, ಆಯ್ತಾ. ಅಂಡಮಾನ್ನಲ್ಲಿ ಎಷ್ಟು ದ್ವೀಪಗಳಿವೆ, ಪ್ರಮುಖವಾಗಿ ಯಾವ್ಯಾವ ಪ್ರದೇಶ ಯಾವ್ಯಾವ ದ್ವೀಪದಲ್ಲಿ ಬರ್ತದೆ, ಅದೇ ರೀತಿಯಾಗಿ ನಿಕೋಬಾರಲ್ಲಿ ಎಷ್ಟು ದ್ವೀಪಗಳಿವೆ ಮತ್ತು ಅವುಗಳ ಜಿಯೋಗ್ರಫಿ, ಆಯ್ತಾ. ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಎಲ್ಲವನ್ನೂ ಸಹ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಸರಿನಾ. ಸೊ ಈ ಶಾಂಪೆನ್ ಟ್ರೈಬು ಗ್ರೇಟ್ ನಿಕೋಬಾರ್ ಐಲ್ಯಾಂಡ್, ಆಯ್ತಾ. ಸೊ ಇವರ ಒಂದು ಪ್ರಮುಖ ಕಾರ್ಯ ಅಥವಾ ಇವರ ಒಂದು ಪ್ರಮುಖ ಜೀವನದ ಸಾಧನ ಏನು ಅಂತಂತಂದ್ರೆ ಬೇಟೆ, ಆಯ್ತಾ. ಮತ್ತು ಕಾಡುಗಳಲ್ಲಿ ಇರ್ತಕ್ಕಂತಹ ಗೆಡ್ಡೆ ಗೆಣಸು ಹಣ್ಣುಗಳನ್ನು ಆಯ್ದುಕೊಂಡು ತಿನ್ನುವಂತಹದ್ದು. ಅಷ್ಟೇ ಅಲ್ಲದೆ ಅವರು ನೋಡಿ ರೂಟ್ಸು ಮತ್ತು ಟೊಬ್ಯಾಕೋ ಮತ್ತು ಯಾಮ್ಸ್ ಅನ್ನು ಸಹ ಬೆಳೀತಾರೆ. ಯಾಮ್ ಅಂತಂತಂದ್ರೆ ಏನು ಅಂತ ನೀವು ಯೋಚನೆ ಮಾಡಬಹುದು. ಇದನ್ನು ನಾವು ಮುಳ್ಳು ಗೆಣಸು ಅಂತ ಹೇಳಬಹುದು. ನೋಡಿ, ಯಾಮ್ ಅಂತಂತಂದ್ರೆ ಮುಳ್ಳು ಗೆಣಸು, ಆಯ್ತಾ. ಸೊ ರೂಟ್ಸ್ ಅಂತಂತಂದ್ರೂ ಸಹ ಅದೇ, ಯಾವುದಾದ್ರೂ ಗೆಡ್ಡೆ ಗೆಣಸುಗಳನ್ನು ನಾವು ರೂಟ್ಸ್ ಅಂತ ಕರಿಬಹುದು. ಮತ್ತು ಟೊಬ್ಯಾಕೋ ಅಂತಂತಂದ್ರೆ ತಂಬಾಕು, ನಮಗೆಲ್ಲ ಗೊತ್ತಿರೋ ಹಾಗೆ. ನೋಡಿ, ಈ ಶಾಂಪೆನ್ ಬುಡಕಟ್ಟು ಜನಾಂಗದ ಜನಸಂಖ್ಯೆ ಎಷ್ಟಿದೆ, ಏನು ಸಾವಿರಗಳಲ್ಲಿದೆಯಾ? ಇಲ್ಲ, ಕೇವಲ 200ರಿಂದ 300 ಜನ ಮಾತ್ರ ಅಲ್ಲಿರ್ತಕ್ಕಂತಹದ್ದು, ಆಯ್ತಾ. ಅವರನ್ನ ನಾವು ಯಾವಾಗ ಹೊರಗಡೆ ಜಗತ್ತು ಸಂಪರ್ಕಿಸ್ತು ಅಂದ್ರೆ 1840ರಲ್ಲಿ, ಆಯ್ತಾ. ಸೊ 1840ರಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಅವ್ರ ಜೊತೆಗೆ ನಾವು ಸಂಪರ್ಕವನ್ನ ಕೈಗೊಂಡಿದ್ದೇವೆ. ಮತ್ತು ಸ್ವತಂತ್ರ ನಂತರ ಅದನ್ನ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ ಅಂತ ಡಿಸೈಡ್ ಮಾಡಲಾಯಿತು. ನಾವು ನಮ್ಮ ಹಿಂದಿನ ಕ್ಲಾಸಸ್ಸಲ್ಲಿ, ಹಿಂದಿನ ತರಗತಿಗಳಲ್ಲಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತಂದ್ರೆ ಏನು, ಅವುಗಳು ಎಷ್ಟು ಇವೆ, ಅವುಗಳಿಗಿರ್ತಕ್ಕಂತಹ ಸರ್ಕಾರದ ಯೋಜನೆಗಳು ಯಾವ್ಯಾವು ಮತ್ತು ಆ ಯೋಜನೆಗಳ ಅವಶ್ಯಕತೆಗಳು ಏನೇನು ಅಂತಕ್ಕಂತಹದ್ದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ನಿಮಗೆ ಗೊತ್ತಿಲ್ಲ ಅಂತಂತಂದ್ರೆ ನೀವು ಪ್ರೀವಿಯಸ್ ವಿಡಿಯೋಸನ್ನು ಸಹ ಕವರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು, ಅದು ನಿಮಗೆ ಯೂಸ್ ಆಗ್ತದೆ, ಸರಿನಾ. ಸೊ ಈ ಒಂದು ಶಾಂಪೆನ್ ಬುಡಕಟ್ಟು ಜನಾಂಗ ಏನಿದೆ ಅದು ಗ್ರೇಟ್ ಅಂಡಮಾನೀಸ್, ಆಂಗೆ, ಜಾವಾರ, ಸೆಂಟಿನೈಲ್ಸ್ ಮತ್ತು ನಿಕೋಬಾರೀಸ್ನಂತಹ ಈ 5 ಬುಡಕಟ್ಟು ಜನಾಂಗಗಳೊಂದಿಗೆ ಇದು ಒಂದು ಜನಾಂಗ. ಸೊ ಈ 6 ಬುಡಕಟ್ಟು ಜನಾಂಗಗಳೇನಿವೆ ಮುಖ್ಯವಾಗಿ ಅಂಡಮಾನ್ ನಿಕೋಬಾರಲ್ಲಿರ್ತಕ್ಕಂತಹ ಪ್ರಮುಖ ಬುಡಕಟ್ಟು ಜನಾಂಗಗಳು ಆಗಬಹುದಲ್ವಾ. ಸೊ ಇವು ನಮ್ಮ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂತ ನಾವು ಹೇಳಬಹುದು. ಸೊ ಪ್ರಿಲಿಮ್ಸಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವೆಶನ್ ಬಂದರೂ ಸಹ ನೀವು ಆನ್ಸರ್ ಮಾಡಲಿಕ್ಕೆ ಕೆಪೇಬಲ್ ಇದ್ದೀರಾ ಅಂತ ಭಾವಿಸ್ತೇನೆ ಈ ಒಂದು ಟಾಪಿಕ್ಕಿನ ಕುರಿತಾಗಿ. ದಯವಿಟ್ಟು ನಿಮಗೆ ಜಾಗ್ರಫಿ ಆಫ್ ಅಂಡಮಾನ್ ನಿಕೋಬಾರ್ ಗೊತ್ತಿಲ್ಲ ಅಂತಂತಂದರೆ ಅಂಡಮಾನ್ ನಿಕೋಬಾರನ್ನು ಒಂದೆರಡು ಸರಿ ಮ್ಯಾಪನ್ನು ನೀಟಾಗಿ ಕುತ್ಕೊಂಡು ಒಂದು 10 ನಿಮಿಷ ಅಬ್ಸರ್ವ್ ಮಾಡಿ, ಹಾಗೆಯೇ ಡ್ರಾ ಮಾಡಿ ಅದರಲ್ಲಿರ್ತಕ್ಕಂಥ ಪ್ಲೇಸಸನ್ನು, ಪ್ರದೇಶಗಳನ್ನು ಗುರುತಿಸಲಿಕ್ಕೆ ನೀವು ಪ್ರಯತ್ನಿಸಬೇಕು, ಆಯ್ತಲ್ವಾ. ನೆಕ್ಸ್ಟ್ ನೋಡೋಣ, 100% FDI ಇನ್ ಸ್ಪೇಸ್ ಸೆಕ್ಟಾರ್, ಆಯ್ತಾ. ಇದು ಏನು ಅಂತಂತಂದ್ರೆ ನಮ್ಮ ಬಾಹ್ಯಾಕಾಶ, ಆಯ್ತಾ, ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ಈಗೇನು ಮಾಡಿದ್ದಾರೆ ಅಂತಂತಂದ್ರೆ ಸರಿಸುಮಾರು 100%ನಷ್ಟು ಸಹ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು ನೋಡಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂತಂದ್ರೆ ನೇರ ವಿದೇಶಿ ಹೂಡಿಕೆ ಅಂತ ನಾವು ಕರಿತೇವೆ. ಸೊ ಇದ್ರ ಬಗ್ಗೆ ಏನೇನಿದೆ ಅಂತಕ್ಕಂಥದ್ದನ್ನ ಈಗ ನೋಡೋಣ. ಫಸ್ಟ್ ನಾವು ಇದರ ಸಿಲೆಬಸ್ ಅನ್ನ ಆಸ್ ಇಟ್ ಈಸ್ ಫಸ್ಟ್ ಆಗಿ ನೋಡ್ಬಿಡೋಣ. ಸಿಲೆಬಸ್ ಅಲ್ಲಿ ಪ್ರಿಲಿಮ್ಸ್ನಾಗೆ ನಮಗೆ ಕರೆಂಟ್ ಇವೆಂಟ್ಸ್ ಆಫ್
ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಇದು ನೋಡಿ ಎಲ್ಲದಕ್ಕೂ ಕಾಮನ್ ಆಯ್ತಾ. ಕರೆಂಟ್ ಇವೆಂಟ್ಸಿನ ಬೇಸಿಸ್ ಮೇಲೆ ನಮಗೆ ಸ್ಟಾಟಿಕಲ್ಲೂ ಲಿಂಕ್ ಮಾಡಿ ಕ್ವೆಶನ್ಸ್ ಕೇಳಬಹುದು. ಆದ್ದರಿಂದ ಎಲ್ಲ ಟಾಪಿಕ್ಸಿಗೂ ನಾನು ಪ್ರಮುಖವಾಗಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಹೇಳುವಂತಹದ್ದು. ಅದನ್ನು ಹೊರತುಪಡಿಸಿ ಇನ್ನು ಯಾವುದಕ್ಕೆ ಇದು ಇಂಪಾರ್ಟೆಂಟ್ ಆಗ್ತದೆ ಅಂತಂದರೆ ಇಕಾನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತಕ್ಕಂತಹ ಒಂದು ಟಾಪಿಕ್ ಇದೆ. ಸೊ ಅದಕ್ಕೂ ಸಹ ಇದು ಇಂಪಾರ್ಟೆಂಟ್ ಆಗುವಂತಹದ್ದು. ಅಷ್ಟೇ ಅಲ್ಲದೆ ನಮಗೆ ಮೇನ್ಸ್ನಲ್ಲಿ ನಾವು ನೋಡಬೇಕು ಅಂತಂತಂದರೆ GS3 ವಿಭಾಗಕ್ಕೆ GS3 ಕ್ವೆಶನ್ ಪೇಪರ್ಗೆ ಇದು ಇಂಪಾರ್ಟೆಂಟ್ ಆಗ್ತದೆ. ಯಾವ ಸಿಲೆಬಸ್ಸಿನ ಅಡಿ? ಫಸ್ಟ್ ಆಫ್ ಆಲು ಪ್ಲಾನಿಂಗ್ ಆ್ಯಂಡ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ಸಿಗೂ ಇದು ಸಂಬಂಧಪಟ್ಟಿದೆ. ಮತ್ತು ಪ್ರಮುಖವಾಗಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂತಂದರೆ ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆನ್ ಇಂಡಿಯನ್ ಇಕಾನಮಿ ಆಯಿತಾ. ಲಿಬರಲೈಸೇಷನ್ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ ಬರುತ್ತೆ. ಎಫೆಕ್ಟ್ಸ್ ಆಫ್ ಲಿಬರಲೈಸೇಷನ್ ಆಫ್ ಇಂಡಿಯನ್ ಇಕಾನಮಿ ಹಾಗೂ ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ಇಂಪ್ಯಾಕ್ಟ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್. ಸೊ ಓವರ್ ಆಲ್ ಇಲ್ಲಿ ಇಂಡಸ್ಟ್ರಿ ಯಾವುದಿಲ್ಲಿ ಸ್ಪೇಸ್ ಸೆಕ್ಟರ್ ಅಥವಾ ಸ್ಪೇಸ್ ಇಂಡಸ್ಟ್ರಿ ಅಂತ ನಾವು ಹೇಳಬಹುದು ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂತಂದ್ರೆ ಏನು, ನೇರ ವಿದೇಶಿ ಹೂಡಿಕೆ ಅಂತಂತಂದ್ರೆ ಏನು, ಸಿಂಪಲ್ ಆಗಿ ನಾವು ನೋಡೋಣ. ಈಗ ನಾವು ಭಾರತದವರು ಆಯ್ತಾ, ನಾನು ಭಾರತದಲ್ಲಿ ಇದ್ದೇನೆ. ಸೊ ನಾನೇನು ಮಾಡ್ತೇನೆ, ಭಾರತದಿಂದ ಬಾಂಗ್ಲಾದೇಶಿಗೆ ಫಾರ್ ಎಕ್ಸಾಂಪಲ್ ನಾವು ಬಾಂಗ್ಲಾದೇಶನ ತಗೊಳ್ಳೋಣ ಅಥವಾ ನೇಪಾಳನ ತಗೊಳ್ಳೋಣ. ನೇಪಾಳದಲ್ಲಿ ಅಥವಾ ಬಾಂಗ್ಲಾದೇಶನಲ್ಲಿ ಒಂದು XYZ ಅಂತಕ್ಕಂತಹ ಟೆಕ್ಸ್ಟೈಲ್ ಕಂಪನಿ ಇದೆ ಅಂತ ತಿಳಿಸ್ಕೊಳ್ಳೋಣ ಆಯಿತಾ. ಬಟ್ಟೆ ಕೈಮಗ್ಗ ಅಥವಾ ನೇಕಾರಿಕೆಯ ಒಂದು ಇಂಡಸ್ಟ್ರಿ ಇದೆ. ಆ ಒಂದು ಇಂಡಸ್ಟ್ರಿಗೆ ಏನು ಮಾಡ್ತೇನೆ, ಸರಿ 1,00,000 ರೂಪೀಸನ್ನು ಇನ್ವೆಸ್ಟ್ ಮಾಡ್ತೇನೆ ಆಯಿತಾ. ಸೊ ನಾನು ಡೈರೆಕ್ಟಾಗಿ ಇಲ್ಲಿಗೆ ಇನ್ವೆಸ್ಟ್ ಮಾಡಿರುವಂಥದ್ದು ನಾನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಬಹುದು. ಸೊ ಇದು ನನ್ನ ಕ್ರೂಡ್ ಅಂಡರ್ಸ್ಟ್ಯಾಂಡಿಂಗಿಗೆ ಆಯಿತಾ. ಲೀಗಲ್ ಆಸ್ಪೆಕ್ಟ್ ಅಥವಾ ತುಂಬ ಡೆಪ್ತಲ್ಲಿ ನಾವು ಹೋಗೋದು ಬೇಡ. ಬಿಕಾಸ್ ವಾಟ್ ವಿ ವಿಲ್ ಡೂ, ವಿ ವಿಲ್ ಓನ್ಲಿ ಫೋಕಸ್ ಆನ್ ದಿ ಸ್ಪೇಸ್ ಸೆಕ್ಟರ್ ಆ್ಯಂಡ್ ಅದರ್ FDI ರಿಲೇಟೆಡ್ ಫ್ಯಾಕ್ಟ್ಸ್. ಓಕೆನಾ. ಸೊ ಇದು ನಮ್ಮ FDIನ ಅರ್ಥ. ಸೊ ರೀಸೆಂಟ್ಲಿ ಏನಾಯಿತು ಅಂತಂದರೆ ನಮ್ಮ ಬಾಹ್ಯಾಕಾಶ ವಲಯಕ್ಕೆ ಸರ್ಕಾರ ಏನು ಮಾಡ್ತು, 100% ನೇರ ವಿದೇಶಿ ಹೂಡಿಕೆಗಳನ್ನು ಅಲೋ ಮಾಡ್ತು ಆಯಿತಾ, ಪರ್ಮಿಷನ್ ಕೊಡ್ತು. ಏನನ್ನ ಇಲ್ಲಿ ಎಕ್ಸಾಕ್ಟ್ಲಿ ಏನಾಯಿತು ಅಂತಂದರೆ 100% ಅಂತಂದ್ರೂ ಎಲ್ಲ ಸ್ಪೇಸ್ ಸೆಕ್ಟರಿನ ಎಲ್ಲ ಕಾಂಪೊನೆಂಟ್ಸಿಗೂ 100% ಇಲ್ಲ. ಸೊ ಅದನ್ನು ನೋಡೋದಕ್ಕಿಂತ ಮುಂಚೆ ನಾವು ಇವಾಗ FDI ನೋಡಿದ್ವಲ್ಲ, FDIಯಲ್ಲಿ 2 ವಿಧ ಇದೆ ಆಯಿತಾ. ಒಂದು ಆಟೋಮೇಟೆಡ್ ರೂಟ್ ಅಥವಾ ಆಟೋಮ್ಯಾಟಿಕ್ ರೂಟ್ ಅಂತ ಹೇಳಬಹುದು ಆಯಿತಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಆಟೋಮ್ಯಾಟಿಕ್ ರೂಟ್ ಅಥವಾ ಇಲ್ಲಿ ಸರ್ಕಾರದಿಂದ ಪ್ರತಿಯೊಂದು ಹೂಡಿಕೆಗೂ ಯಾವುದೇ ಆಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಅಥವಾ ನಿರ್ಬಂಧಗಳು ಇರುವುದಿಲ್ಲ. ಅಂತಂದರೆ ಇವಾಗ ಸರ್ಕಾರದ ಒಂದು ಪರ್ಮಿಷನ್ನಿನ ಅವಶ್ಯಕತೆ ಇಲ್ಲ ಆಯಿತಾ, ಆಟೋಮೆಟಿಕ್ ರೂಟ್. ಅದೇ FDI ಅಂಡರ್ ಗವರ್ನಮೆಂಟ್ ರೂಟ್ ಅಂತಂದರೆ ಏನು, ಇಲ್ಲಿ ಸರ್ಕಾರದ ಪರ್ಮಿಷನ್ ಬೇಕು ಅಂತಕ್ಕಂಥದ್ದು ಸರಿನಾ. ಸೊ ಈಗ ಇಲ್ಲಿ 100% FDIನ ಅಲೋ ಮಾಡಿದ್ದಾರೆ. ಆದರೆ ಆ FDI ಏನಿದೆ ಸ್ಪೇಸ್ ಸೆಕ್ಟರಲ್ಲಿ ಕಾಂಪೊನೆಂಟ್ಸ್ ಟು ಕಾಂಪೊನೆಂಟ್ ಡಿಫ್ರೆಂಟ್ ಆಗ್ತದೆ ಆಯಿತಾ. ನೋಡಿ ಇಲ್ಲಿ ಅಂಡರ್ ದಿ ಆಟೋಮೇಟೆಡ್ ರೂಟ್, ಇವಾಗೇನು ಆಟೋಮ್ಯಾಟಿಕ್ ರೂಟ್ ನಾನು ಹೇಳಿದ್ನಲ್ವಾ, ಈ ಆಟೋಮ್ಯಾಟಿಕ್ ರೂಟಲ್ಲಿ 74% FDI ಏನಿದೆ ಅದನ್ನು ಅಲೋ ಮಾಡಲಾಗಿದೆ. ಯಾವುದ್ಯಾವುದಕ್ಕೆ ಅಂತಂದರೆ ಸ್ಯಾಟಲೈಟ್ ರಿಲೇಟೆಡ್ ಆಕ್ಟಿವಿಟೀಸಿಗೆ, ಅಂದರೆ ಉಪಗ್ರಹಗಳ ಕುರಿತಾದ ಚಟುವಟಿಕೆಗಳಿಗೆ ಕೇವಲ 74% FDI, ಅದು ಸಹ ಆಟೋಮೆಟಿಕ್ ರೂಟಿನಲ್ಲಿ. ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು, 74% ಉಪಗ್ರಹ ಆಯ್ತಾ, ಅದು ಮತ್ತೆ ಆಟೋಮೇಟೆಡ್ ರೂಟ್ ಆಯ್ತಲ್ವಾ. ಅದೇ ರೀತಿ 49% ಫಾರ್ ದಿ ಲಾಂಚ್ ವೆಹಿಕಲ್ಸ್ ಅಂತಂತಂದ್ರೆ ನಮ್ಮ ರಾಕೆಟ್ಗಳು ಅಂತ ನಾವು ರಾಕೆಟ್ಗಳು ಅಷ್ಟೇ ಅಲ್ವಾ. ಸೊ ಇದಾದ ನಂತರ ಯಾರು ಫಾರ್ ಎಕ್ಸಾಂಪಲ್ ಇವಾಗ ಅಮೇರಿಕಾದ ಒಂದು XYZ ಕಂಪನಿ ಅಂತ ಇದೆ ಆಯ್ತಾ, ಅದು 74%ಗಿಂತ ಹೆಚ್ಚು FDIನ ನಮ್ಮ ಸ್ಪೇಸ್ ಸೆಕ್ಟರ್, ಇಂಡಿಯನ್ ಸ್ಪೇಸ್ ಸೆಕ್ಟರಲ್ಲಿ ಅವ್ರು ಇನ್ವೆಸ್ಟ್ ಮಾಡಬೇಕು ಅಂತಂದರೆ 74%ವರೆಗೂ ಸಹ ಅವರಿಗೆ ಸರ್ಕಾರದ ಒಂದು ಪರ್ಮಿಷನ್ನಿನ ಅವಶ್ಯಕತೆ ಇಲ್ಲ. ಆದರೆ 74% ನಂತರ ಏನು ಅವಶ್ಯಕತೆ ಇದೆ, ಅದು ಯಾವ ಏರಿಯಾದಲ್ಲಿ, ನಮ್ಮ ಉಪಗ್ರಹ
ಏರಿಯಾದಲ್ಲಿ. ಅದೇ ರೀತಿಯಾಗಿ ರಾಕೆಟ್ಸಲ್ಲಿ ಓನ್ಲಿ 49% ಈ ಒಂದು ಲಿಮಿಟಿನ ನಂತರ ಸರ್ಕಾರದ ಒಂದು ಪರ್ಮಿಷನ್ ಅಥವಾ ಅಪ್ರೂವಲ್ ಏನಿದೆ ಅದು ತುಂಬ ಅವಶ್ಯಕ ಅಥವಾ ಅದು ಬೇಕೇ ಬೇಕು. ಆಯ್ತಾ? ಅಷ್ಟೇ ಅಲ್ಲದೆ ನೋಡಿ, 100% FDI ಏನಿದೆ ಅದು ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೊನೆಂಟ್ಸ್ ಅಂಡ್ ಸಿಸ್ಟಮ್ಸ್ ಫಾರ್ ಸ್ಯಾಟಲೈಟ್ಸ್. ಈಗ ಉಪಗ್ರಹಗಳಿಗೆ ಬೇಕಾಗುವಂತಹ, ಕೃತಕ ಉಪಗ್ರಹಗಳಿಗೆ ಬೇಕಾಗುವಂತಹ ಯಾವುದೇ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ, ಆಯ್ತಾ, ಇರುವಂತಹ ಸಂಘ ಸಂಸ್ಥೆಗಳಿಗೆ ಅಥವಾ ಇರುವಂತಹ ಕೆಲಸಗಳಿಗೆ 100% ನೇರ ಹೂಡಿಕೆಯನ್ನ ಆಟೋಮೆಟಿಕ್ ರೂಟಲ್ಲಿ ಅಲೋ ಮಾಡಿರುವಂತಹದ್ದು. ಆಯ್ತಲ್ವಾ? ಸೊ ಯಾಕೆ ಈ ಒಂದು ಡಿಸಿಷನ್ ಏನಕ್ಕೆ, ಈ ಒಂದು ಯೋಜನೆ ಯಾಕೆ ಸರ್ಕಾರ ಕೈಗೊಳ್ತು ಅಂತಂದ್ರೆ ನೋಡಿ, ಇತ್ತೀಚೆಗೆ ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ಖಾಸಗೀಕರಣ ಅಥವಾ ನಾವು ಖಾಸಗೀಕರಣ ಅನ್ನೋದಕ್ಕಿಂತನೂ ಸಹ ಪ್ರೈವೇಟ್ ಸೆಕ್ಟರಿನ ಪಾರ್ಟಿಸಿಪೇಷನ್, ಆಯ್ತಾ, ಪ್ರೈವೇಟ್ ಕಂಪನೀಸ್ ಆಗಿರ್ಬೋದು, ಅಂದ್ರೆ ಖಾಸಗಿ ಸಂಘ ಸಂಸ್ಥೆಗಳು ಅದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ಯೋಜನೆಗಳನ್ನ ಭಾರತದ ಸರ್ಕಾರ ತರ್ತಾ ಇದೆ ಅಲ್ವಾ. ಇನ್ಸ್ಪೇಸ್ ಅಂತಕ್ಕಂತಹ ಒಂದು ಸಂಸ್ಥೆಯನ್ನ ತಂದಿದೆ, ಕರೆಕ್ಟ್ ಅಲ್ವಾ? ಈ ಇನ್ಸ್ಪೇಸ್ ಏನಿದೆ ಇದು ಕಮರ್ಷಿಯಲ್ ವಿಂಗ್ ಅಂತ ಹೇಳ್ತೇವೆ ನಾವು, ಕಮರ್ಷಿಯಲ್ ವಿಂಗ್ ಆಫ್ ಇಸ್ರೋ ಅಂತಕ್ಕಂತಹದ್ದು. ಆಯ್ತಾ? ಏನಾದ್ರೂ ಇವಾಗ ಯಾವ್ದಾದ್ರೂ ಉಪಗ್ರಹಗಳನ್ನ ಖಾಸಗಿ ಸಂಘ ಸಂಸ್ಥೆಗಳ ಉಪಗ್ರಹಗಳನ್ನ ಆಗಿರಬಹುದು ಅಥವಾ ಇವುಗಳನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಇನ್ಸ್ಪೇಸ್ ಅನ್ನ ಪ್ರಾರಂಭಿಸಿದೆ. ಅದೇ ರೀತಿ ನ್ಯಾಷನಲ್ ಸ್ಪೇಸ್ ಪ್ರೋಗ್ರಾಮ್ ಅನ್ನು ಸಹ ಪ್ರಾರಂಭಿಸಿರುವಂತಹದ್ದು. ಸೊ ಇವೆರಡೂ ಸಹ ಏನ್ ಮಾಡ್ತಾ ಇವೆ, ಇವು ಖಾಸಗಿ ಸಂಘ ಸಂಸ್ಥೆಗಳ ಒಂದು ಭಾಗವಹಿಸುವಿಕೆಯನ್ನ ಹೆಚ್ಚು ಮಾಡಲಿಕ್ಕೆ. ಸೊ ಇದನ್ನೇ ನಾವು ಇನ್ನೂ ಹೆಚ್ಚು ಮಾಡಲಿಕ್ಕೆ FDI ಅನ್ನ ಅಥವಾ ಏನಂತ ಹೇಳ್ತೇವೆ, ನೇರ ವಿದೇಶಿ ಹೂಡಿಕೆಯನ್ನ ಅಲೋ ಮಾಡಲಾಗಿದೆ. ಸರಿನಾ? ಸರಿ, ಹಾಗಿದ್ರೆ ಓವರ್ ಆಲ್ ಆಗಿ ಒಂದು FDI ಸ್ಟ್ರಕ್ಚರ್ ಏನಿದೆ, ನಮ್ಮ ನೇರ ವಿದೇಶಿ ಹೂಡಿಕೆ ಭಾರತದಲ್ಲಿ 2023ರಲ್ಲಿ ಎಷ್ಟಿತ್ತು ಅಂತಕ್ಕಂತಹದನ್ನ ನಾವು ಕ್ವಿಕ್ ಆಗಿ ನೋಡೋಣ. ಸರಿನಾ? ಇದನ್ನ ನೀವು ಹೇಳ್ತಾ ಇಲ್ಲ, ಆಯ್ತಾ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಥವಾ ಯುನೆಕ್ಟಾಡಿನ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟಿನ ಪ್ರಕಾರ ಇದು, ಆಯ್ತಾ, ನೆನಪಲ್ಲಿಟ್ಕೊಳ್ಳಿ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟಿನ ಪ್ರಕಾರ ಈ ಒಂದು ರಿಪೋರ್ಟ್ ಅನ್ನ ಯಾರು ಕೊಡುವಂತಹದ್ದು? ಯುನೆಕ್ಟಾಡ್. ಇದನ್ನ ನೋಡಿ, ಈ ರೀತಿ ಓದುವಾಗ ಈ ರಿಪೋರ್ಟ್ಗಳನ್ನ ನೀವು ನೆನಪಲ್ಲಿಟ್ಕೊಂಡ್ರೆ ಜಾಸ್ತಿ ಸೆಪರೇಟ್ ಆಗಿ ರಿಪೋರ್ಟ್ಸ್ ಅಂಡ್ ಇಂಡೈಸಸ್ ಅನ್ನ ನೀವು ಓದುವಂತಹ ಅವಶ್ಯಕತೆ ಬೀಳುವುದಿಲ್ಲ. ಸೊ ಈ ಯುನೆಕ್ಟಾಡಿನ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಂತಂದ್ರೆ, ಭಾರತ ಏನಿದೆ ಈ ನೇರ ವಿದೇಶಿ ಹೂಡಿಕೆಗೆ ಒಂದು ನೆಚ್ಚಿನ ತಾಣ ಅಥವಾ ಫೇವರಿಟ್ ಡೆಸ್ಟಿನೇಷನ್ ಅಂತ ಹೇಳಬಹುದು. ಇದಕ್ಕೆ ಪ್ರೂಫ್ ಏನು ಅಂತ ನಾವು ನೋಡೋದಾದ್ರೆ ನೋಡಿ, ಭಾರತ ಪ್ರಪಂಚದಲ್ಲಿ 3ನೇ ಅತಿ ಹೆಚ್ಚು ನೇರ ವಿದೇಶಿ ಹೂಡಿಕೆಗಳನ್ನ 2022ರಲ್ಲಿ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ಗೆ ಪಡೆದಿರ್ತಕ್ಕಂತಹ ದೇಶ. ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತಂದ್ರೆ ಏನು? ಈಗ ಒಂದು ಏರ್ಪೋರ್ಟ್ ನಿರ್ಮಾಣ ಮಾಡಬೇಕಾಗಿದೆ. ಆ ಏರ್ಪೋರ್ಟಿಗೆ ಒಂದು ಭೂಮಿಯನ್ನ ತೆಗೆದುಕೊಂಡು ಝೀರೋಯಿಂದ ಪ್ರಾರಂಭಿಸುವಂತಹ ಒಂದು ಪ್ರಾಜೆಕ್ಟ್ಸಿಗೆ ನಾವೇನಂತ ಕರಿತೀವಿ? ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಅದೇ ಒಂದು ಆಲ್ರೆಡಿ ಏರ್ಪೋರ್ಟ್ ಇದೆ, ಫಾರ್ ಎಕ್ಸಾಂಪಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ತಗೊಳ್ಳೋಣ. ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಲ್ರೆಡಿ ಇದೆ, ಅದನ್ನ ರಿಪೇರಿ ಮಾಡಬೇಕು ಅಥವಾ ಮಾಡಿಫೈ ಮಾಡಬೇಕು, ಬದಲಾಯಿಸಬೇಕು, ಅಥವಾ ಅದರ ಇನ್ನೊಂದು ಟರ್ಮಿನಲ್ ಅನ್ನ ನಿರ್ಮಾಣ ಮಾಡಬೇಕು ಪಕ್ಕದಲ್ಲೇ ಅಂತಂದ್ರೆ ಅದನ್ನ ನಾವು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಸೊ ಭಾರತ 3ನೇ ಅತಿ ಹೆಚ್ಚು ನೇರ ವಿದೇಶಿ ಹೂಡಿಕೆಗಳನ್ನ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ನಲ್ಲಿ 2022ರಲ್ಲಿ ಪಡೆದಿರತಕ್ಕಂತಹ ಒಂದು ದೇಶ. ನೋಡಿ, ಈ ಯುನೆಕ್ಟಾಡ್ ಏನಿದೆ, ಯುನೆಕ್ಟಾಡಿನ ಈ ರಿಪೋರ್ಟೇ ಹೇಳುವಂತೆ ನೋಡಿ, ಇಲ್ಲಿ ನಮ್ಮ ಭಾರತಕ್ಕೆ ಟೋಟಲ್ FDI ಏನಿದೆ 2013ರಿಂದ 22ರವರೆಗೂ ನೋಡೋದಾದ್ರೆ ನೋಡಿ, ಇಲ್ಲಿ ಫಸ್ಟಿಗೆ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಯಿತು, ಮತ್ತೆ 2017ರಲ್ಲಿ ಡಿಕ್ರೀಸ್ ಆಯಿತು, ಮತ್ತೆ 2017ರಿಂದ ಫುಲ್ ಇನ್ಕ್ರೀಸ್ ಆಯಿತು, ಮತ್ತೆ 2021ರಲ್ಲಿ ಡಿಕ್ರೀಸ್ ಆಯಿತು, ಮತ್ತೆ 2021ರಿಂದ ಇನ್ಕ್ರೀಸ್ ಆಗ್ತಾ ಇದೆ. ಹೌದಲ್ವಾ? ನೋಡಿ, ಸೊ
ಇದನ್ನು ಯಾಕೆ ನಾವು ಟ್ರೆಂಡನ್ನು ಅಬ್ಸರ್ವ್ ಮಾಡಬೇಕು ಅಂತ ನಾನು ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಟ್ರೆಂಡ್ ಬೇಸ್ಡ್ ಕ್ವೆಶನ್ಸ್ UPSCಯಲ್ಲಿ ಜಾಸ್ತಿ ಅಲ್ವಾ. ಸೊ ಅವ್ರೇನು ಹೇಳ್ತಾರೆ, ಕಳೆದ 1 ದಶಕದಿಂದ ಭಾರತಕ್ಕೆ ಬರುತ್ತಿರುವಂಥ ನೇರ ವಿದೇಶಿ ಹೂಡಿಕೆ ಸತತವಾಗಿ ಹೆಚ್ಚುತ್ತಿದೆಯಾ? ಇಲ್ಲ, ಹೆಚ್ಚಿದೆ ಅಂತಕ್ಕಂಥದ್ದು ಹೇಳ್ಬಹುದು. ಸತತವಾಗಿ ಕನ್ಸಿಸ್ಟೆಂಟ್ಲಿ ಇನ್ಕ್ರೀಸ್ ಆಗಿದೆಯಾ? ಇಲ್ಲ ಅಲ್ವಾ. ಸೊ ಅದೇ ಪಾಸ್ಟ್ 5 ಇಯರ್ಸ್ ಅಂತಂದ್ರೂ ನಿಮಗೆ ಟ್ರೆಂಡ್ ಏನು ಹೇಳುತ್ತೆ? ಇಲ್ಲ. ಸೊ ದೇರ್ ಇಸ್ ಅ ಡಿಸ್ರಪ್ಷನ್. ಫಸ್ಟಿಗೆ ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು, ಇನ್ಕ್ರೀಸ್ ಆಯಿತು, ಡಿಕ್ರೀಸ್ ಆಯಿತು, ಈಗ ಮತ್ತೆ ಇನ್ಕ್ರೀಸ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಭಾರತಕ್ಕೆ ಬರ್ತಿರ್ತಕ್ಕಂತಹ ನೇರ ವಿದೇಶಿ ಹೂಡಿಕೆ ಏನಿದೆ GDPಯ ಶೇಕಡ 2% ಕಡಿಮೆ ಇದೆ. ಹೌದಲ್ವಾ? ಸ್ಟೇಟ್ಮೆಂಟ್ ಅದು ಕಡಿಮೆನೇ ಇದೆ. ಅದೇ ಇನ್ನೊಂದು ಸ್ಟೇಟ್ಮೆಂಟು ಸಹ ಕೇಳಬಹುದು. ಏನು? ಕಳೆದ 2 ದಶಕದಲ್ಲಿ FDI ಆಸ್ ಅ ಪರ್ಸೆಂಟ್ ಆಫ್ GDP ಏನಿದೆ 2% ಕ್ರಾಸೇ ಮಾಡಿಲ್ಲ ಅಥವಾ ಕ್ರಾಸ್ ಮಾಡಿಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕಂತಂದ್ರೆ 2015ರಲ್ಲಿ ಮತ್ತು 2020ರಲ್ಲಿ ಅದು ಕ್ರಾಸ್ ಮಾಡಿದೆ. ಆಯ್ತಾ? ಈ ರೀತಿಯಾಗಿರ್ತಕ್ಕಂತಹ ಟ್ರೆಂಡ್ ಬೇಸ್ಡ್ ಕ್ವೆಶನ್ಸು UPSCಯಲ್ಲಿ ತುಂಬ ಕೇಳುವಂತಹ ಸಾಧ್ಯತೆ ಹೆಚ್ಚು. ಆದ್ದರಿಂದ ನೀವು ಏನು ಮಾಡಬೇಕು? ಯಾವಾಗಲೂ ಈ ಟ್ರೆಂಡ್ಗಳನ್ನು ಗಮನದಲ್ಲಿಟ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತಹದ್ದು. ಆಯ್ತಾ? ಹೆಲ್ಪ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಸರಿ, ಹಾಗಿದ್ರೆ ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆಗಳನ್ನು ಕಂಟ್ರೋಲ್ ಮಾಡುವಂತಹವರು, ಅವುಗಳನ್ನು ರೆಗ್ಯುಲೇಟ್ ಮಾಡುವಂತಹವರು ಯಾರು ಅಂತಂತಂದ್ರೆ ನೋಡಿ, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, DPIIT ಅಂತಕ್ಕಂತಹ ಒಂದು ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್. ಹೌದಾ? ನಿರ್ದೇಶನಾಲಯ ಅಂತಲೂ ನಾವು ಕರಿಬಹುದು. ಸೊ ಈ ನಿರ್ದೇಶನಾಲಯದ ಕೆಲಸವೇನು ಅಂತಂತಂದ್ರೆ ಹೊಸ ಯೋಜನೆಗಳನ್ನು ತರುವಂತಹದ್ದು ಮತ್ತು ಆ ಯೋಜನೆಗಳನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡುವಂತಹದ್ದು. ಆಯ್ತಾ? ಈ ಯೋಜನೆಗಳಿಂದನೇ FDI ರೆಗ್ಯುಲೇಟ್ ಆಗುವಂತಹದ್ದು. ಹೇಗೆ? ಫಾರ್ ಎಕ್ಸಾಂಪಲ್, ಇವಾಗ ನೋಡಿ, ಸ್ಪೇಸ್ ಸೆಕ್ಟರಲ್ಲಿ ಒಂದು ಪರ್ಟಿಕ್ಯುಲರ್ ಅಮೌಂಟ್ವರೆಗೂ ಅಷ್ಟೇ ನಮಗೆ FDI ಅಲೋ ಇತ್ತು. ಈಗ ಇವ್ರ ಪಾಲಿಸಿ ತಂದ್ರ ಸ್ಪೇಸ್ ಸೆಕ್ಟರ್ನಲ್ಲಿ FDI ಇನ್ಕ್ರೀಸ್ ಆಯಿತು. ಸೊ ದಿಸ್ ಈಸ್ ರೆಗ್ಯುಲೇಷನ್ ಓನ್ಲಿ ಅಲ್ವಾ? ಇಲ್ಲ, ನಮಗೆ ಬೇಡ ಅಂತಕ್ಕಂಥ ಕೆಲವೊಂದು ಏರಿಯಾಸಲ್ಲಿ ದೇ ವಿಲ್ ಆಟೋಮೆಟಿಕ್ಲಿ ರೆಡ್ಯೂಸ್ ದಿ FDI. ಸೊ ಅವಾಗ ರೆಗ್ಯುಲೇಟ್ ಆಗುತ್ತೆ ಆಟೋಮೆಟಿಕ್ಲಿ. ಫಾರ್ ಎಕ್ಸಾಂಪಲ್, ಚೈನಾದಿಂದ ಬರುವಂತಹ FDIs ಏನಿದೆ ಅವೆಲ್ಲ ಗವರ್ನಮೆಂಟ್ ರೂಟಿನ ಮುಖಾಂತರವೇ ಬರುವಂತಹದ್ದು ಅಂತಕ್ಕಂಥದ್ದಿದೆ. ಸೊ ಈ ಎಲ್ಲ ಪಾಲಿಸಿಗಳನ್ನ, ಈ ಎಲ್ಲ ಯೋಜನೆಗಳನ್ನು ತರುವಂಥವ್ರು ಯಾರು? ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರೀಸ್ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ನಾವು ಹೇಳಬಹುದು. ಅದೇ ರೀತಿ ನೋಡಿ, ನಮ್ಮ RBI ಸಹ ಈ ಒಂದು ಕಾರ್ಯದಲ್ಲಿ ಭಾಗಿನವಾಗ್ತಾ ಇದೆ ಅಥವಾ ಪಾಲ್ಗೊಳ್ತಾ ಇದೆ. ಹೇಗೆ ಅಂತಂದ್ರೆ ಈ FDIಸಿನ ಒಂದು ಮಾನಿಟರಿ ಆಸ್ಪೆಕ್ಟ್. ಆಯ್ತಾ? ಅಂದ್ರೆ ವಿತ್ತೀಯ ಅಂಶಗಳೇನಿದೆ ಅವುಗಳನ್ನ RBI ನೋಡುವಂತಹದ್ದು. ಅಷ್ಟೇ ಅಲ್ಲದೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿಯು ಸಹ FDIನ ರೆಗ್ಯುಲೇಟ್ ಮಾಡ್ತದೆ. ಎಲ್ಲಿ? ನಮ್ಮ ಕ್ಯಾಪಿಟಲ್ ಮಾರ್ಕೆಟಲ್ಲಿ. ಆಯ್ತಾ? ಕ್ಯಾಪಿಟಲ್ ಮಾರ್ಕೆಟು ಅಂತಂತಂದ್ರೆ ಬಂಡವಾಳ ಮಾರುಕಟ್ಟೆ ಅಂತಕ್ಕಂತಹದನ್ನ ನಾವು ಹೇಳ್ಬಹುದು. ಸೊ ಸೆಬಿನೂ ಸಹ ಇಲ್ಲಿ ರೆಗ್ಯುಲೇಟ್ ಮಾಡ್ತದೆ. ಸೊ ಇಲ್ಲಿ ಕ್ವೆಶನ್ ಬರಬಹುದು, which of the following organizations / institutions regulate FDI in India? ಸೊ 3 ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಅಂತ ಕೊಟ್ಟಿರ್ತಾರೆ. ಮತ್ತೆ ಇತ್ತೀಚೆಗೆ 2023 ನಂತರ ಪ್ರಶ್ನೆ ಪತ್ರಿಕೆ ಓನ್ಲಿ 1, ಓನ್ಲಿ 2, ಓನ್ಲಿ ಆಲ್ 3, ನನ್, ಈ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅನ್ನ, ಆಪ್ಷನ್ಸ್ ಅನ್ನ ಕೊಟ್ಬಿಡ್ತಾರೆ. ಸೊ ಆದ್ರಿಂದ ನಿಮಗೆ ಗೊತ್ತಿರಬೇಕು, 3 ಪ್ರಮುಖ ಸಂಸ್ಥೆಗಳು: ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದೇ ರೀತಿಯಾಗಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸರಿ, ಹಾಗಿದ್ರೆ ಕೆಲವೊಂದು ವಿಶೇಷ FDIಗಳನ್ನು ನಾವು ಇವತ್ತು ನೋಡೋಣ. ಬ್ಯಾಂಕಿಂಗ್. ಆಯ್ತಾ? ಈ ಬ್ಯಾಂಕಿಂಗ್ನಲ್ಲಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ನಲ್ಲಿ ಎಷ್ಟು FDI ಅಲೌಡ್ ಇದೆ? ಕೇವಲ 20% ಅಲೌಡ್ ಇದೆ. ಅದು ಸಹ ಗವರ್ನಮೆಂಟ್ ರೂಟಲ್ಲಿ ಮಾತ್ರ. ನೆನಪಲ್ಲಿಟ್ಕೊಳ್ಬೇಕು ನೀವು ಇದನ್ನ. ಅದೇ ರೀತಿಯಾಗಿ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ, ಆಯ್ತಾ, ಖಾಸಗಿ ಬ್ಯಾಂಕ್ಗಳಲ್ಲಿ 74% ನಷ್ಟಿದೆ. ಅದರಲ್ಲೂ ಸಹ 49 ಆಟೋಮೆಟಿಕ್ ರೂಟು, ಅದೇ ರೀತಿಯಾಗಿ 49ರಿಂದ 74ರವರೆಗೂ ಗವರ್ನಮೆಂಟ್ ರೂಟು. ಅದೇ ಯಾಕೆ ಬ್ಯಾಂಕಿಂಗು ಅಂತಂದ್ರೆ ನೋಡಿ, ಹಣಕಾಸು ಏನಿದೆ ದೇಶದ ಬೆನ್ನೆಲುಬು.
ಹೌದಲ್ವಾ? ಸೊ ಇವಾಗ FDIs ಬಂದು ಸಡನ್ಲಿ FDIsಗಳು ಹೊರಗಡೆ ಹೋದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಏನಿದೆ, ಬ್ಯಾಂಕಿಂಗ್ ವಲಯ ಏನಿದೆ, ಅದು ಕುಸಿಯುವ ಸಾಧ್ಯತೆ ಇದೆ. ಅದು ಕುಸಿದ್ರೆ ಭಾರತದ ಆರ್ಥಿಕತೆ ಕುಸಿಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ವಿದೇಶಿ ಹೂಡಿಕೆಗಳನ್ನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಬ್ಯಾಂಕಿಂಗ್ ವಲಯದಲ್ಲಿ ನಾವು ಕಂಟ್ರೋಲ್ ಮಾಡಲೇಬೇಕಾಗ್ತದೆ. ಹೌದಲ್ವಾ? ಅಷ್ಟೇ ಅಲ್ಲ ನೋಡಿ, ಇನ್ಶೂರೆನ್ಸ್ ಅಲ್ಲಿ 74% ಆಟೋಮೆಟಿಕ್ ರೂಟು. ಅದೇ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನೀಸ್ ನಲ್ಲಿ 100%, ಆಯ್ತಾ, ನೆನಪಲ್ಲಿ ಇಟ್ಕೊಳ್ಳಿ, 100% ಅದು ಸಹ ಆಟೋಮೇಟೆಡ್ ರೂಟು. ಮುಂದೆ ಬರುವಂತವು ಎಲ್ಲವೂ ಆಟೋಮೆಟಿಕ್ ರೂಟು, ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಕ್ರೆಡಿಟ್ ಇನ್ಫಾರ್ಮೇಶನ್ ಕಂಪನೀಸ್ ಅಲ್ಲಿ 100%, ವೈಟ್ ಲೇಬಲ್ ATMs ಅಲ್ಲೂ ಸಹ 100%, ಪೆನ್ಷನ್ ಸೆಕ್ಟರ್ ಅಲ್ಲಿ ಕೇವಲ 49%. ಅದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾವುದರಲ್ಲಿ? ಪೆನ್ಷನ್ ಸೆಕ್ಟರ್ ಅಲ್ಲಿ 49%. ಬ್ಯಾಂಕಿಂಗು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕು 20, ಅದು ಸಹ ಗವರ್ನಮೆಂಟ್ ರೂಟು. ಪ್ರೈವೇಟ್ ಬ್ಯಾಂಕಿಂಗ್ ಅಲ್ಲಿ 74, 49 ಆಟೋಮೆಟಿಕ್, 49ರಿಂದ 74 ಗವರ್ನಮೆಂಟ್. ಇನ್ಶೂರೆನ್ಸ್ ಅಲ್ಲೂ ಸಹ 74, ಅದು ಸಹ ಆಟೋಮೆಟಿಕ್ ರೂಟು. ಇನ್ನು ಪೆನ್ಷನ್ ಸೆಕ್ಟರ್ ಅಲ್ಲಿ 49 ಆಟೋಮೆಟಿಕ್ ರೂಟ್. ಆಯ್ತಲ್ವಾ? ಇವುಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಅನೇಕ ವಲಯಗಳಿವೆ, ಅವುಗಳನ್ನ ನೀವು ಎಕ್ಸ್ಟ್ರಾ ಆಗಿ ನೋಡಬಹುದು. ಸರಿ ಅಲ್ವಾ? ಸೊ ನಮ್ಮ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನು ನಾವು ನೋಡೋಣ. ಟ್ರಿಪಲ್ ಡಿಪ್ ಲಾನೀನಾ, ಎಲ್ ನೀನೋ ಲಾನೀನಾ, ಎನ್ಜೋ ಅಥವಾ ಎಲ್ ನೀನೋ ಸದರ್ನ್ ಆಸಿಲೇಷನ್ಸ್ ಅಂತ ಕರೀತೇವೆ. ಅದರಲ್ಲಿ ಟ್ರಿಪಲ್ ಡಿಪ್ ಲಾನೀನಾ ಅಂತಕ್ಕಂತಹದ್ದು ಒಂದು ಪ್ರಕ್ರಿಯೆ ಅಥವಾ ಒಂದು ಫಿನಾಮಿನಾ ಅಂತ ಹೇಳಬಹುದು. ಸೊ ಇದು ಟಾಪಿಕ್ ಏನು ಅಂತಕ್ಕಂಥದ್ದನ್ನ ನೋಡೋದಕ್ಕಿಂತ ಮುಂಚೆ ಸಿಲೆಬಸ್ ಅನ್ನ ನೋಡೋಣ. ಪ್ರಿಲಿಮ್ಸ್ನಲ್ಲಿ ಜಿಯೋಗ್ರಫಿಗೆ ಡೈರೆಕ್ಟ್ ಆಗಿ ಸಂಬಂಧಪಟ್ಟಿರುವಂತಹ ಟಾಪಿಕ್ ಇದು. ನೋಡಿ, ಈ ಜಿಯೋಗ್ರಫಿಯಲ್ಲೂ ಸಹ ಏನಂತ ಕೊಟ್ಟಿರ್ತಾರೆ, ಇಂಡಿಯನ್ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಿಯಲ್, ಇಕಾನಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂಡ್ ವರ್ಲ್ಡ್ ಅಂತ. ಸೊ ಅದರಲ್ಲಿ ಫಿಸಿಕಲ್ ಜಿಯೋಗ್ರಫಿಗೆ ಇದು ಸಂಬಂಧಪಟ್ಟಿರುವಂತಹ ಟಾಪಿಕ್. ಅಷ್ಟೇ ಅಲ್ಲದೆ ಮೇನ್ಸ್ನಲ್ಲಿ 2 ಟಾಪಿಕ್ಸಿಗೆ ಸಂಬಂಧಪಟ್ಟಿರುವಂತಹ 2 ಪೇಪರ್ಸಿಗೆ ಪ್ರಮುಖವಾಗಿ ಇದು ಇಂಪಾರ್ಟೆಂಟ್ ಆಗ್ತದೆ. GS1ನಲ್ಲಿ ಜಿಯೋಗ್ರಫಿಗೆ ಅಗೇನ್ ಸೇಮ್. ಅದೇ GS3 ಅಲ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ಎನ್ವಿರಾನ್ಮೆಂಟಲ್ ಚಾಲೆಂಜಸ್, ಆಯ್ತಾ, ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅಥವಾ ಕ್ಲೈಮೇಟ್ ಚೇಂಜಿಗೆ ಸಂಬಂಧಪಟ್ಟಂತೆ. ನೋಡಿ, ಕ್ಲೈಮೇಟ್ ಚೇಂಜು ಡೆಫಿನೆಟ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಇಲ್ಲ. ಆದರೆ ಎನ್ವಿರಾನ್ಮೆಂಟ್ ಅನ್ನ ಕ್ವೆಶನ್ಸ್ ಅನ್ನ ನೀವು ತೆಗೆದು ನೋಡಿದ್ರೆ ಕ್ಲೈಮೇಟ್ ಚೇಂಜ್ ಏನಿದೆ ಅದು ಒನ್ ಆಫ್ ದಿ ಹೈಲಿ ಇಂಪಾರ್ಟೆಂಟ್ ಟಾಪಿಕ್ಸ್. ಹೌದಲ್ವಾ? ಸೊ ಅದರಿಂದ ಇದಕ್ಕೂ ಸಹ ಇದು ಸಂಬಂಧಪಟ್ಟಿರುವಂತಹದ್ದು. ಏನು ಟ್ರಿಪಲ್ ಡಿಪ್ ಲಾನಿನಾ ಯಾಕಿದು ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ಇತ್ತೀಚೆಗೆ 2022ರ ವಿಂಟರ್ಸ್, ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಮುಂಬೈ ಪ್ರದೇಶದಲ್ಲಿ ಹೆಚ್ಚು ಪೊಲ್ಯೂಷನ್ ಅಥವಾ ಮಾಲಿನ್ಯವನ್ನು ಗಮನಿಸ್ತೇವೆ. ಅಂದ್ರೆ ಇಲ್ಲಿನ ಏರ್ ಕ್ವಾಲಿಟಿ ಏನಿದೆ ಅದು ತುಂಬಾ ಬ್ಯಾಡ್ ಆಗಿರ್ತದೆ 2022 ವಿಂಟರ್ಸ್ ಅಲ್ಲಿ. ಯಾಕೆ ಇದು ಅನ್ಯೂಶುವಲಿ ತುಂಬಾ ಅನ್ಯೂಶುವಲ್ ಅಲ್ವಾ? ನಾವು ಪ್ರಮುಖವಾಗಿ ಏನು ನೋಡ್ತೀವಿ ಅಂತಂತಂದ್ರೆ, ಉತ್ತರ ಭಾರತ ಈ ಪೊಲ್ಯೂಷನ್ ಅನ್ನ, ಮಾಲಿನ್ಯವನ್ನ, ವಾಯು ಮಾಲಿನ್ಯವನ್ನ ಅತಿ ಹೆಚ್ಚಾಗಿ ಅನುಭವಿಸುವಂತ ಒಂದು ಭಾಗ ಭಾರತದಲ್ಲಿ, ಕರೆಕ್ಟ್ ಅಲ್ವಾ? ಆದರೆ ಕಾಂಟ್ರರಿ ಟು ದಿ ನಾರ್ಮ್ಸ್ ಅಥವಾ ಈ ಒಂದು ಯೂಶುವಲ್ ಅಂಶಕ್ಕೆ ವಿರುದ್ಧವಾಗಿ ಮುಂಬೈನಲ್ಲಿ ನಾವು ಏರ್ ಕ್ವಾಲಿಟಿ ಡಿಟೀರಿಯರೇಷನ್ ಗಮನಿಸಿದ್ದೇವೆ. ಯಾಕೆ ಇದು ಆಯಿತು ಅಂತಕ್ಕಂತಹದಕ್ಕೆ ಒಂದು ರಿಸರ್ಚ್ ಮಾಡಲಾಯಿತು. ಆ ರಿಸರ್ಚ್ ಪೇಪರ್ ಏನಿದೆ, ಆ ರಿಸರ್ಚ್ ಪೇಪರು ಮೊನ್ನೆ ರೀಸೆಂಟ್ ಆಗಿ ಪಬ್ಲಿಷ್ ಆಗಿದೆ. ಟ್ರಿಪಲ್ ಡಿಪ್ ಲಾನಿನಾ ಅನ್ಆರ್ಥೋಡಾಕ್ಸ್ ಸರ್ಕ್ಯುಲೇಷನ್ ಅಂಡ್ ಅನ್ಯೂಶುವಲ್ ಸ್ಪಿನ್ ಇನ್ ಏರ್ ಕ್ವಾಲಿಟಿ ಆಫ್ ಇಂಡಿಯಾ. ಈ ಒಂದು ರಿಪೋರ್ಟಿನ ಹೆಸರು, ಅದು ನಿಮಗೆ ಇಂಪಾರ್ಟೆಂಟ್ ಇಲ್ಲ. ಆ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತಕ್ಕಂತಹದನ್ನ ನೀವು ನೋಡಿದ್ರೆ ಆಯ್ತು. ಈ ಒಂದು ರಿಪೋರ್ಟ್ ಏನ್ ಮಾಡ್ತಾ ಇದೆ ಅಂತಂತಂದ್ರೆ, ಮುಂಬೈನಲ್ಲಿ ಗಮನಿಸಲಾಗಿರ್ತಕ್ಕಂತಹ ವಾಯು ಮಾಲಿನ್ಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನು ಅಂತಕ್ಕಂತಹದನ್ನ ಹೇಳಿದೆ. ಆ ಅಂಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹದ್ದು ಟ್ರಿಪಲ್ ಡಿಪ್ ಲಾನಿನಾ. ಟ್ರಿಪಲ್ ಡಿಪ್ ಲಾನಿನಾ ಅಂತಂತಂದ್ರೆ ಏನು ನೋಡಿ, ಲಾನಿನಾ ಅಂತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಕಂಟಿನ್ಯೂಸ್ ಆಗಿ 3 ವರ್ಷಗಳಲ್ಲೂ ಸಹ ಇದ್ದಾಗ, ಆ ಒಂದು ಲಾನಿನಾ ಪ್ರಕ್ರಿಯೆ 3 ವರ್ಷಗಳಿಗೆ ಸತತವಾಗಿ ಇದ್ದಾಗ ಏನಾಗ್ತದೆ, ಒಂದು ಸ್ಪೆಷಲ್ ವೆದರ್ ಇವೆಂಟ್ ಅನ್ನು ನಾವು ಗಮನಿಸಬಹುದು. ಅದೇ ನಮ್ಮ ಟ್ರಿಪಲ್ ಡಿಪ್ ಲಾನಿನಾ. ಏನಿಲ್ಲ, 3 ವರ್ಷ ಎಕ್ಸ್ಟೆಂಡ್ ಆಗಿರ್ತಕ್ಕಂಥ, ಸತತವಾಗಿ 3 ವರ್ಷ ಲಾನಿನಾ ಇರುವಂತಹ ಫೇಸ್ ಅನ್ನು ನಾವೇನಂತ ಕರಿತೀವಿ, ಟ್ರಿಪಲ್ ಡಿಪ್ ಲಾನಿನಾ ಅಂತ ಕರಿತೀವಿ. ಟ್ರಿಪಲ್ ಡಿಪ್ ಲಾನಿನಾ ಅಂತ ಕರಿತೀವಿ.
ನೋಡಿ, ಲಾನಿನ ಏನು ಅಂತ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಾವು ಹೇಗೆ ನಮ್ಮ ಅಟ್ಮಾಸ್ಫಿಯರಿಕ್ ಸರ್ಕ್ಯುಲೇಷನ್ಸು ನಮ್ಮ ಪೆಸಿಫಿಕ್ ಓಷನ್ನಲ್ಲಿ, ಪೆಸಿಫಿಕ್ ಸಾಗರದಲ್ಲಿ ಸಂಭವಿಸ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಇಲ್ಲಿ ನೋಡಿ, ಇದು ನಮ್ಮ ಭೂಗೋಳ ಅಂತ ಭಾವಿಸೋಣ. ಇದು ನಮ್ಮ ಪೆಸಿಫಿಕ್ ಓಷನ್, ಹೌದಾ, ಪೆಸಿಫಿಕ್ ಸಾಗರ. ಇಲ್ಲಿರ್ತಕ್ಕಂಥದ್ದು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಇಲ್ಲಿ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಅಂತ ಭಾವಿಸೋಣ. ನೋಡಿ, ನಮಗೆಲ್ಲ ಗೊತ್ತಿದೆ ಸಮಭಾಜಕ ವೃತ್ತದ ಹತ್ತಿರ ಏನಾಗ್ತಾ ಇದೆ ಅಂತಂತಂದ್ರೆ ಟ್ರೇಡ್ ವಿಂಡ್ಸ್ಗಳು, ಹೌದಾ, ವ್ಯಾಪಾರ ಮಾರುತಗಳು ನಾರ್ಮಲ್ ಆಗಿ ಚಲಿಸ್ತಾ ಇರ್ತದೆ, ಹೌದಾ. ಇವುಗಳನ್ನು ನಾವು ಈಸ್ಟರ್ಲೀಸ್ ಅಂತ ಕರಿತೇವೆ. ಯಾಕೆ ಈಸ್ಟರ್ಲೀಸು? ಬಿಕಾಸ್ ಇವುಗಳು ಪೂರ್ವದಲ್ಲಿ ಪ್ರಾರಂಭವಾಗಿ ಪಶ್ಚಿಮದ ಕಡೆಗೆ ಹರಿಯುವಂತಹದ್ದು ಅಥವಾ ಚಲಿಸುವಂತಹದ್ದು. ಸೊ ಈ ಟ್ರೇಡ್ ವಿಂಡ್ಸ್ಗಳು ಏನು ಮಾಡ್ತದೆ, ನಾರ್ಮಲ್ ಸಿಚುವೇಶನ್ನಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ, ಹೌದಾ, ನಾರ್ತು ಸೌತು, ಪೂರ್ವ ಪಶ್ಚಿಮ, ಹೌದಾ, ಪೂರ್ವದಿಂದ ಪಶ್ಚಿಮಕ್ಕೆ ನೀರನ್ನು ತೆಗೆದುಕೊಂಡು ಹೋಗ್ತದೆ, ಹೌದಾ. ಸೊ ಈ ಒಂದು ಸರ್ಫೇಸ್ ವಾಟರ್ ಏನಿದೆ ಇಲ್ಲಿ ಪೈಲಪ್ ಆಗ್ತದೆ, ಇಲ್ಲಿ ಶೇಖರಣೆ ಆಗ್ತದೆ ಈ ಸರ್ಫೇಸ್ ವಾಟರ್. ಸೊ ಈ ಸಿಚುವೇಶನ್ನಲ್ಲಿ, ನಾರ್ಮಲ್ ಸಿಚುವೇಶನ್ನಲ್ಲಿ ಏನಾಗ್ತದೆ ಅಂತಂತಂದ್ರೆ ಇಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತಲ್ವಾ. ಸೊ ಇಲ್ಲಿ ಅಪ್ವೆಲ್ಲಿಂಗ್ ಅಂತಕ್ಕಂತಹ ಒಂದು ಫಿನಾಮಿನಾ ಆಗ್ತದೆ. ಮತ್ತು ಅಪ್ವೆಲ್ಲಿಂಗ್ ಆಗೋದ್ರಿಂದ ಇಲ್ಲಿ ಅಪ್ವೆಲ್ಲಿಂಗ್ ಅಂತಂತಂದ್ರೆ ಏನು ಅಂತಂದ್ರೆ ಕೆಳಗೆ, ಅಂದ್ರೆ ಸಮುದ್ರದ ಕೆಳಭಾಗದಲ್ಲಿರ್ತಕ್ಕಂತಹ ತಣ್ಣಗಿರುವಂತಹ ನೀರು, ಆಯ್ತಾ, ಅದು ಮೇಲೆ ಬರುವಂಥದ್ದು. ಸೊ ಈ ತಣ್ಣಗಿರುವಂತಹ ನೀರು ಬರ್ತಾ ಇರೋದ್ರಿಂದ ಇಲ್ಲಿ ಟೆಂಪರೇಚರ್ ಏನಿದೆ, ತಾಪಮಾನ ಕಡಿಮೆ ಇರುತ್ತೆ ಮತ್ತು ಹೈ ಪ್ರೆಷರ್ ಪ್ರದೇಶವಿದು. ಇಲ್ಲಿ ಚಲಿಸ್ತಿರ್ತಕ್ಕಂತಹ ನೀರೇನಿದೆ ಅದು ವಾರ್ಮ್ ಆಗಿರುತ್ತೆ ಅಥವಾ ಉಷ್ಣತೆಯನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತದೆ, ಅಥವಾ ಉಷ್ಣ ಗಾಳಿಯಿಂದ ಬರ್ತಿರ್ತಕ್ಕಂತಹ ನೀರಾಗಿರೋದ್ರಿಂದ ಅದರಲ್ಲೂ ಸಹ ಉಷ್ಣತೆ ಇರ್ತದೆ. ಆದ್ರಿಂದ ಇದು ಲೋ ಪ್ರೆಷರ್ ಏರಿಯಾ, ಆಯ್ತಾ. ಸೊ ಇದು ಒಂದು ನಾರ್ಮಲ್ ಸಿಚುವೇಶನ್, ಆಯ್ತಲ್ವಾ. ಸೊ ಪೆಸಿಫಿಕ್ ಓಷನ್ನಲ್ಲಿ ಇದು ಟ್ರೇಡ್ ವಿಂಡ್ಸ್ ಈ ರೀತಿ ಮೂವ್ ಆಗುವಂತಹದ್ದು. ಆದರೆ ಏನಾಗ್ತದೆ ಅಂತಂತಂದ್ರೆ ಇದು ಜನರಲ್ ಅಥವಾ ನಾರ್ಮಲ್ ಇಯರ್ ಅಲ್ಲಿ ಹೀಗಾಗುವಂಥದ್ದು. ಸೊ ಇಲ್ಲಿ ಲೋ ಪ್ರೆಷರ್ ಇದೆ ಅಂತಂತಂದ್ರೆ ಇಲ್ಲಿ ಇಂಟೆನ್ಸ್ ಹೀಟಿಂಗ್ ಆಗುತ್ತೆ. ಸೊ ಎವಾಪರೇಷನ್ ಆಗುತ್ತೆ. ಎವಾಪರೇಷನ್ ಆದ ತಕ್ಷಣ ಇಲ್ಲಿ ಏನಾಗುತ್ತೆ, ಮೋಡಗಳ ನಿರ್ಮಾಣ ಆಗುವಂತಹದ್ದು ಮತ್ತು ಮಳೆ ಬೀಳುವಂತಹ ಸಾಧ್ಯತೆ ಹೆಚ್ಚು. ಈ ಮೋಡಗಳು ಈ ರೀತಿ ಮೂವ್ ಆಗ್ತದೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಏನು, ಇಲ್ಲಿ ಗಾಳಿಯ ಒಂದು ಅಂಶ ಏನಿದೆ ಇಲ್ಲಿ ಕೆಳಗಡೆ ಬರುವಂತಹದ್ದು, ಆಯ್ತಾ. ಇಲ್ಲಿ ರೇಸಿಂಗ್ ಆಫ್ ದಿ ವಿಂಡ್ಸ್ ಆದ್ರೆ ಇಲ್ಲಿ ಡಿಸೆಂಟ್ ಅಂತ ಹೇಳ್ತೇವೆ, ಡಿಸೆಂಡ್ ಅಂತ ಹೇಳ್ತೇವೆ. ಸೊ ಇಲ್ಲೇನು, ಇದು ಡ್ರೈ ಏರಿಯಾ, ಕರೆಕ್ಟ್ ಅಲ್ವಾ, ಡ್ರೈ ಏರಿಯಾ. ಸೊ ಇದು ಯೂಶುವಲಿ ಒಂದು ನಾರ್ಮಲ್ ಸಿಚುವೇಶನ್. ಆದರೆ ಎಲ್ ನೀನೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವಿವಾಗ ನೋಡೋಣ. ಫಸ್ಟು ನೀವು ನೆನ್ಪಿಟ್ಕೊಳ್ಳಿ, ಈ ವ್ಯಾಪಾರ ಮಾರುತಗಳೇನಿವೆ ಅವು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸ್ತಾ ಇರ್ತವೆ. ಚಲಿಸುವ ಕಾಲದಲ್ಲಿ ಅವು ತಮ್ಮೊಡನೆ ಮೇಲ್ಮೈ ನೀರನ್ನ, ಸಮುದ್ರದ ಮೇಲ್ಮೈ ನೀರನ್ನ ತೆಗೆದುಕೊಂಡು ಪಶ್ಚಿಮಕ್ಕೆ ಅಂತಂದ್ರೆ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಪ್ರದೇಶಗಳಿಗೆ ಚಲಿಸ್ತದೆ. ಈ ಒಂದು ನೀರು ಉಷ್ಣತೆಯ ಅಂಶವನ್ನು ಹೊಂದಿರೋದ್ರಿಂದ ಅದು ಅದರ ತಾಪಮಾನ ಹೆಚ್ಚಿರ್ತದೆ ಮತ್ತು ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗ್ತದೆ. ಲೋ ಪ್ರೆಷರ್ ಅಂತಂದ್ರೆ ನಿಮಗೆ ಗೊತ್ತು, ಗಾಳಿಯಲ್ಲಿ ಉಷ್ಣತೆ ಹೆಚ್ಚು. ಗಾಳಿಯ ಉಷ್ಣ ಗಾಳಿ ಏನಿರುತ್ತೆ ಅದು ತೂಕದಲ್ಲಿ ಕಡಿಮೆ ಮತ್ತು ಮೇಲ್ಭಾಗಕ್ಕೆ ಮೂವ್ ಆಗ್ತದೆ. ಅದನ್ನ ರೇಸಿಂಗ್ ಏರ್ ಅಂತ ಕರಿತೇವೆ. ಆ ರೇಸಿಂಗ್ ಏರು ಮಾಯಿಶ್ಚರ್ ಅನ್ನ, ಸುತ್ತಮುತ್ತಲಿನ ನೀರಿನಿಂದ ತೇವಾಂಶವನ್ನು ಪಡೆದುಕೊಂಡು ಮೋಡಗಳ ರೂಪದಲ್ಲಿ ಬದಲಾವಣೆ ಆಗ್ತದೆ. ಅದೇ ನಮ್ಮ ಉತ್ತರ ಮತ್ತು ದಕ್ಷಿಣ ಅಮೆರಿಕಾದ ಕಡೆಯಲ್ಲಿ ಏನಾಗುತ್ತೆ, ನೀರು ಇಲ್ಲಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿರೋದ್ರಿಂದ ಇಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ. ಸೊ ಆ ನೀರಿನ ಅಂಶವನ್ನ ಸರಿ ಮಾಡ್ಲಿಕ್ಕೆ ಏನ್ ಮಾಡುತ್ತೆ ಅಂತಂತಂದ್ರೆ ಸಮುದ್ರದ ಕೆಳಭಾಗದಲ್ಲಿರ್ತಕ್ಕಂತಹ ತಣ್ಣಗಿರುವಂತಹ ಕೋಲ್ಡ್ ವಾಟರ್ ಏನಿದೆ ಅದು ಮೇಲೆ ಬರುತ್ತದೆ. ಆದ್ರಿಂದ ಅದು ಕೋಲ್ಡ್ ಇರೋದ್ರಿಂದ ವಾಟರ್ ಏನು, ಇಲ್ಲಿ ಟೆಂಪರೇಚರ್ ಅಥವಾ ಉಷ್ಣತೆ ಅಥವಾ ಉಷ್ಣಾಂಶ ಕಡಿಮೆ, ಆದ್ರಿಂದ ತಾಪಮಾನವೂ ಸಹ ಕಡಿಮೆ. ತಾಪಮಾನ ಕಡಿಮೆ ಇದೆ ಅಂತಂತಂದ್ರೆ ಹೈ ಪ್ರೆಷರ್ ಏರಿಯಾ. ಸೊ ಇದು ನಮ್ಮ ನಾರ್ಮಲ್ ಸಿಚುವೇಶನ್, ಆಯ್ತಲ್ವಾ. ಸೊ ಎಲ್ ನೀನೋ ಸಿಚುವೇಶನ್ ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಸೊ ಎಲ್ ನೀನೋ ಸಂದರ್ಭದಲ್ಲಿ ನೋಡಿ, ಇದೇ ನಾರ್ತ್ ಅಮೆರಿಕಾ ಮತ್ತೆ ಸೌತ್ ಅಮೆರಿಕಾ ಜಿಯೋಗ್ರಫಿ ಸೇಮ್ ಇದೆ ಅಂತ ತಿಳ್ಕೊಳ್ಳೋಣ. ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಅಂತ ಭಾವಿಸೋಣ. ಇದು ನಮ್ಮ ಸಮಭಾಜಕ ವೃತ್ತ, ಯಾವುದೋ ಸಮಭಾಜಕ ರೇಖೆ.
ಸೊ ಈ ಯಾವುದೋ ಒಂದು ಕಾರಣಕ್ಕೆ ಈ ಟ್ರೇಡ್ ವಿಂಡ್ಸ್ ಏನಿದೆ ನೋಡಿ, ಇಲ್ಲಿ ಇಷ್ಟೊಂದು ಟ್ರೇಡ್ ವಿಂಡ್ಸ್ ಇದೆ ಅಲ್ವಾ, ಈ ಟ್ರೇಡ್ ವಿಂಡ್ಸ್ಗಳು ಯಾವುದೇ ಒಂದು ಕಾರಣಕ್ಕೆ ಏನು ಮಾಡ್ತವೆ, ಕಡಿಮೆ ಇದಾವೆ. ಸೊ ಈ ಕಡಿಮೆ ಟ್ರೇಡ್ ವಿಂಡ್ಗಳ ಕಾರಣಕ್ಕೆ ಏನಾಗುತ್ತೆ ಅಂತಂತಂದ್ರೆ, ಇಲ್ಲಿ ನೀರೇನಿದೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವಂತಹ ಮೇಲ್ಪದರದ ನೀರು, ಸಮುದ್ರದ ಮೇಲ್ಪದರದ ನೀರು ಏನಿದೆ ಅದು ಕಡಿಮೆ ಆಗ್ತದೆ. ಸೊ ಆ ಮೂವ್ಮೆಂಟ್ ಏನಿದೆ ಇಲ್ಲಿಂದ ಇಲ್ಲಿಗೆ ಹೋಗುವ ಬದಲಾಗಿ ಕೇವಲ ಇಲ್ಲಿಗೆ ನಿಂತು ಬಿಡುತ್ತೆ. ಸೊ ಆದ್ದರಿಂದ ಲೋ ಪ್ರೆಷರ್ ಏರಿಯಾ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಥವಾ ಇಲ್ಲೇ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಇಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿದೆ ಅಂದರೆ ಇಲ್ಲಿ ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ ಮತ್ತು ಇಲ್ಲಿ ಮೋಡಗಳು ನಿರ್ಮಾಣ ಆಗಿ ಚಲಿಸುವಂತಹದ್ದು, ಹೌದಲ್ವಾ? ಸೊ ನೋಡಿ, ಇಲ್ಲಿ ಮಳೆ ಇಲ್ಲ. ಸೊ ಇದು ನಾವು ಎಲ್ ನೀನೋ ಅಂತ ಹೇಳ್ತೇವೆ. ಎಲ್ ನೀನೋ, ಇಲ್ಲಿ ಮಳೆ ಹೆಚ್ಚು, ಕರೆಕ್ಟ್ ಅಲ್ವಾ? ಸೊ ಮಧ್ಯ ಪೆಸಿಫಿಕ್ ಸಾಗರದಲ್ಲಿ ಹಾಗೂ ಪೂರ್ವ ಪೆಸಿಫಿಕ್ ಸಾಗರದಲ್ಲಿ, ಆಯ್ತಾ, ಸೆಂಟ್ರಲ್ ಪೆಸಿಫಿಕ್ ಮತ್ತು ಈಸ್ಟರ್ನ್ ಪೆಸಿಫಿಕ್ ಏನಿದೆ, ಇಲ್ಲಿ ನಮಗೆ ಲೋ ಪ್ರೆಷರ್ ಮತ್ತು ಹೈ ರೇನ್ಫಾಲ್ ರೇನ್ಫಾಲಿನ ಸಿಚುವೇಶನ್ ಅನ್ನು ನಾವು ಎಲ್ ನೀನೋ ಅಂತ ಕರಿತೀವಿ. ಇದು ಎಲ್ ನೀನೋ ಅಂತಂದ್ರೆ ಏನೋ ಅರ್ಥ ಗೊತ್ತಾ? ಇಲ್ಲಿ ನೋಡಿ, ಸೌತ್ ಅಮೆರಿಕಾಗೆ ಯೂಶುವಲಿ ಮಳೆ ಬರುವುದಿಲ್ಲ, ಯಾಕಂತಂದ್ರೆ ಇದು ಡ್ರೈ ಏರಿಯಾ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಅಪರೂಪಕ್ಕೆ ಇಲ್ಲಿ ಮಳೆ ಆಗ್ತದೆ, ಅಪರೂಪಕ್ಕೆ ಎಲ್ ನೀನೋ ಸಂದರ್ಭದಲ್ಲಿ ಇಲ್ಲಿ ಮಳೆ ಆಗ್ತದೆ. ಸೊ ಇಲ್ಲಿನ ಜನತೆ ಏನಿದೆ ಆ ಮಳೆಯನ್ನ ಗಂಡು ಮಗುವಿನ ಜನನವನ್ನ ಸಂಭ್ರಮಿಸ್ತಾರೆ. ಅಂತಂದ್ರೆ ಎಲ್ ನೀನೋ ಅಂದ್ರೆ ಅದರ ಅರ್ಥ ಮೇಲ್ ಚೈಲ್ಡ್ ಅಂತ ಅರ್ಥ. ಇದರ ಆಪೋಸಿಟ್ ಏನಿದೆ ಅಲ್ವಾ, ಅದು ಲಾನಿನಾವನ್ನ ಕ್ವಿಕ್ ಆಗಿ ನೋಡೋಣ. ನೋಡಿ, ಲಾನಿನಾ ಸಂದರ್ಭದಲ್ಲಿ ಏನಿದೆ, ಈ ಟ್ರೇಡ್ ವಿಂಡ್ಸ್ಗಳು ಅಥವಾ ನಮ್ಮ ವ್ಯಾಪಾರ ಮಾರುತಗಳೇನಿದಾವೆ ಅವು ಯೂಶುವಲ್ ಟೈಮ್ಗಿಂತ ತುಂಬ ಹೆಚ್ಚು ಆಗಿ, ಅಂದರೆ ತುಂಬ ರಭಸವಾಗಿ ಮತ್ತು ತುಂಬ ಪವರ್ಫುಲ್ ಆಗಿ ಹರಿತವೆ ಅಥವಾ ಚಲಿಸ್ತವೆ. ಸೊ ಇದರಿಂದ ಏನಾಗುತ್ತೆ ಅಂತಂತಂದ್ರೆ ನ್ಯಾಚುರಲಿ ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಸಹ ಚಲಿಸುವಂತಹದ್ದು ಹೆಚ್ಚು. ಅಂತಂದ್ರೆ ಇಲ್ಲಿ ಅಪ್ವೆಲ್ಲಿಂಗ್ ತುಂಬ ಜಾಸ್ತಿ. ಸೊ ಅಪ್ವೆಲ್ಲಿಂಗ್ ತುಂಬ ಜಾಸ್ತಿ ಆದಷ್ಟು ಕೋಲ್ಡ್ ವಾಟರ್ ತುಂಬ ಮೇಲ್ ಬರುತ್ತೆ. ಸೊ ಟೆಂಪರೇಚರ್ ತುಂಬ ಕಡಿಮೆ ಆಗುತ್ತೆ ಮತ್ತೆ ಡ್ರೈನೆಸ್ ತುಂಬ ಜಾಸ್ತಿ ಆಗುತ್ತೆ ಅಲ್ವಾ? ಅದೇ ಇಲ್ಲೇನಾಗುತ್ತೆ ಅಂತಂತಂದ್ರೆ ಇಲ್ಲಿ ಬರ್ತಿರ್ತಕ್ಕಂತಹ ನೀರಿನ ಉಷ್ಣಾಂಶ ಇನ್ನೂ ಹೆಚ್ಚು ನಾರ್ಮಲ್ ಟೈಮ್ಗಿಂತ. ಅದರಿಂದ ಲೋ ಪ್ರೆಷರ್ ಇನ್ನೂ ಹೆಚ್ಚು ಅನ್ನೋದ್ರಿಂದ ರೇನ್ಫಾಲ್ ಏನಾಗುತ್ತೆ, ತುಂಬ ಒಳ್ಳೆಯ ರೇನ್ಫಾಲ್ ಆಗುವಂತ ಸಾಧ್ಯತೆ ಇಲ್ಲಿ. ಸೊ ಲಾನಿನಾ ಅಂತಂತಂದ್ರೆ ನೋಡಿ, ಇಲ್ಲಿ ತುಂಬ ಹೆಚ್ಚು ಡ್ರೈನೆಸ್ ಅಲ್ವಾ, ಓವರ್ ಡ್ರೈನೆಸ್ ಇಲ್ಲಿ ಫೀಲ್ ಆಗುತ್ತೆ. ಸೊ ಈ ಓವರ್ ಡ್ರೈನೆಸ್ ಅಥವಾ ಹೈ ಡ್ರೈನೆಸ್ ಏನಿದೆ, ಇದನ್ನು ನಾವು ಫೀಮೇಲ್ ಚೈಲ್ಡ್ ಅಂದರೆ ಇಲ್ಲಿನ ಜನತೆಗೆ ಅಥವಾ ದಕ್ಷಿಣ ಅಮೆರಿಕಾದ ಜನತೆಗೆ ಅಲ್ಲಿ ಅತಿ ಹೆಚ್ಚು ಬರಗಾಲದ ಸಂದರ್ಭ ಲಾನಿನಾ ಸಂದರ್ಭ. ಅದಕ್ಕೋಸ್ಕರ ಇದನ್ನ ಫೀಮೇಲ್ ಚೈಲ್ಡ್ ಅಂತ ಅವರು ಕರೆಯುವಂಥದ್ದು. ಲಾನಿನಾ ಏನು ಅಂತ ಅರ್ಥ ಆಯ್ತಲ್ವಾ ಇವಾಗ? ನೋಡಿ, ಇಲ್ಲಿ ಇನ್ನೊಂದ್ಸರಿ ಇಮೇಜ್ ನೋಡಿ. ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಅಥವಾ ನ್ಯೂಟ್ರಲ್ ಫೇಸ್ ಅಲ್ಲಿ ಇದು ನಾರ್ತ್ ಅಮೆರಿಕಾ, ಇದು ಸೌತ್ ಅಮೆರಿಕಾ, ಇದು ಆಸ್ಟ್ರೇಲಿಯಾ, ಹೌದಾ? ಇದು ಟ್ರೇಡ್ ವಿಂಡ್ಸ್ ಈ ರೀತಿ ಮೂವ್ ಆಗ್ತದೆ. ಇಲ್ಲಿ ಲೋ ಪ್ರೆಷರ್ನಿಂದ ಇಲ್ಲಿ ಮಳೆ, ಇಲ್ಲಿ ಮಾರುತಗಳೇನಿವೆ ಅವು ಕೆಳಗಡೆ ಚಲಿಸುವಂಥದ್ದು ಅಥವಾ ಡಿಸೆಂಡಿಂಗ್ ಏರ್ ಕಾಲಮ್ಸ್ ಅಂತ ನಾವು ಕರಿಬಹುದು. ಎಲ್ ನೀನೋ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ಸೆಂಟ್ರಲ್ ಮತ್ತು ಈಸ್ಟರ್ನ್ ಪೆಸಿಫಿಕ್ ಅಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುವಂತಹದ್ದು. ನೋಡ್ರಿ, ಗಮನಿಸ್ತಾ ಇದ್ದೀರಲ್ವಾ, ಇಲ್ಲಿ ಮೋಡಗಳಿವೆ. ಅದೇ ಲಾನಿನಾ ಸಂದರ್ಭದಲ್ಲಿ ಅತಿ ಹೆಚ್ಚು ಮೋಡಗಳು ಇಲ್ಲಿ ಕ್ರಿಯೇಟ್ ಆಗುವಂತಹದ್ದು, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ಲಾನಿನಾ. ಸೊ ಈ ಲಾನಿನಾ ಏನಿದೆ ಇದರಿಂದ ಕೂಲರ್ ದ್ಯಾನ್ ಆವರೇಜ್ ಸಿ ಸರ್ಫೇಸ್ ಟೆಂಪರೇಚರು ಸೆಂಟ್ರಲ್ ಮತ್ತು ಈಸ್ಟರ್ನ್ ಪೆಸಿಫಿಕ್ ಅಲ್ಲಿ ನಾವು ಗಮನಿಸಬಹುದು. ನಾನು ಆಲ್ರೆಡಿ ಹೇಳಿದೆ, ಕರೆಕ್ಟ್ ಅಲ್ವಾ? ಇದರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಭೂಮಿಯ ವಾಯುಗುಣದಲ್ಲಿ ತುಂಬ ಬದಲಾವಣೆಗಳನ್ನು ನಾವು ಗಮನಿಸಬಹುದು. ಏನೇನು ಬದಲಾವಣೆಗಳು? ಮಳೆಯ ಒಂದು ಕ್ವಾಂಟಿಟಿಯಲ್ಲಿ, ರೇನ್ಫಾಲಿನ ಕ್ವಾಂಟಿಟಿಯಲ್ಲಿ, ಮತ್ತೆ ಟ್ರಾಪಿಕಲ್ ಸೈಕ್ಲೋನ್ಗಳ ಸಂಖ್ಯೆ ಹೆಚ್ಚಾಗ್ತದೆ, ಆಯ್ತಾ? ಅದೇ ರೀತಿಯಾಗಿ ತಾಪಮಾನ ವ್ಯತ್ಯಾಸಗಳನ್ನು ಸಹ ನಾವು ಇಲ್ಲಿ ಗಮನಿಸಬಹುದು. ಆಯ್ತಾ? ಸೊ ವರ್ಲ್ಡ್ ಮೆಟೆರೊಲಾಜಿಕಲ್ ಆರ್ಗನೈಸೇಷನ್ ಏನು ಹೇಳ್ತಾ ಇತ್ತು ಅಂತಂದ್ರೆ, ಆಗಸ್ಟ್ 2022 ಏನಿದೆ ಈ ಸಂದರ್ಭವನ್ನ ಫಸ್ಟ್ ಟೈಮ್ ಲಾನಿನಾ ಸತತವಾಗಿ 3 ವರ್ಷ
ನಿಂತಿರ್ತಕ್ಕಂಥ ಲಾನಿನಾವನ್ನು ಅಬ್ಸರ್ವ್ ಮಾಡಿ ಆಗಸ್ಟ್ 2022ಕ್ಕೆ ಸತತವಾಗಿ 3 ವರ್ಷ ಲಾನಿನಾ ಕಂಡೀಷನ್ಸ್ ಪರ್ಸಿಸ್ಟೆಂಟ್ ಇತ್ತು. ಅದಕ್ಕೋಸ್ಕರ ಅದನ್ನು ನಾವು ಟ್ರಿಪಲ್ ಡಿಪ್ ಲಾನಿನಾ ಅಂತ ಕರಿತೀವಿ. ಈ ಒಂದು ಕಾರಣದಿಂದನೇ ಆಗಸ್ಟ್ ನಂತರ ಬಂದಿರತಕ್ಕಂಥ 2022ರ ಚಳಿಗಾಲದಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಿರುವಂತಹದ್ದು. ಏನು ಅಂಶಗಳನ್ನು ಗಮನಿಸಿದ್ವಿ? ಕೇವಲ ಲಾನಿನಾ ಅಷ್ಟೇ ಕಾರಣನಾ? ಅದನ್ನು ನಾವು ನೋಡೋಣ, ಓಕೆನಾ? ಇಲ್ಲ, ಕೇವಲ ಲಾನಿನಾ ಅಷ್ಟೇ ಕಾರಣವಲ್ಲ. ಇಲ್ಲಿ ನೋಡಿ, ಫಸ್ಟ್ ಪ್ರಮುಖ ಕಾರಣ ಏನು? ಲಾನಿನಾ ಇವೆಂಟಿನ ಟ್ರಿಪಲ್ ಡಿಪ್ ಲಾನಿನಾ, ಹೌದಾ? ಅದರ ಜೊತೆಗೆ ಏನಾಗ್ತದೆ ಅಂತಂತಂದ್ರೆ, ಯೂಶಲಿ ಏನಾಗ್ತಿತ್ತು ಅಂತಂತಂದ್ರೆ, ಮಾರುತಗಳೇನಿವೆ, ವಾಯು ಮಾರುತಗಳೇನಿವೆ, ಅವು ಪಂಜಾಬ್ ಹರಿಯಾಣ ನಂತಹ ವಾಯುವ್ಯ ದಿಕ್ಕಿನಿಂದ, ನಾರ್ತ್ ವೆಸ್ಟ್ನಿಂದ ವಾಯುವ್ಯ ದಿಕ್ಕಿನಿಂದ ಏನಿದೆ ಇಲ್ಲಿಂದ ಡೈರೆಕ್ಟ್ ಆಗಿ ದೆಹಲಿಯ ಕಡೆಗೆ ಮತ್ತು ಉತ್ತರ ಭಾರತದ ಕಡೆಗೆ ಹರಿತಾ ಇದ್ವು, ಹೌದಾ? ಸೊ ಆದ್ದರಿಂದನೇ ತಾನೇ ನಾವು ದೆಹಲಿ ಮತ್ತು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯವನ್ನ ನಾವು ಚಳಿಗಾಲದಲ್ಲಿ ಗಮನಿಸ್ತಾ ಇದ್ದಿದ್ದು. ಸೊ ನೋಡಿ, ಟ್ರೆಡಿಷನಲಿ ವಿಂಡ್ಸ್ ಏನಾಗ್ತಿತ್ತು, ಪಂಜಾಬ್ನಿಂದ ಗ್ಯಾನ್ಜೆಟಿಕ್ ಪ್ಲೇನ್ ಅಥವಾ ಗಂಗಾ ಬಯಲು ಪ್ರದೇಶಗಳಲ್ಲಿ ಹರಿತಾ ಇತ್ತು ಅಲ್ವಾ? ಆದರೆ ಅದರಿಂದನೇ ಅಲ್ಲಿ ಪಂಜಾಬ್ ಹರಿಯಾಣ ಪ್ರದೇಶಗಳಲ್ಲಿ ಭತ್ತವನ್ನು ಸ್ಟಬಲ್ ಬರ್ನ್ ಏನು ಮಾಡ್ತಾ ಇದ್ರಲ್ವಾ, ಅದರಿಂದ ಪೊಲ್ಯೂಷನ್ ಅಥವಾ ಪೊಲ್ಯೂಟೆಡ್ ಏರ್ ಏನಿದೆ ಅದು ದೆಹಲಿ ಮತ್ತು ಉತ್ತರ ಭಾರತದಲ್ಲಿ ಹರಿತಾ ಇತ್ತು. ಆದರೆ ಈಗ ಲಾನಿನಾ ಟ್ರಿಪಲ್ ಡಿಪ್ ಲಾನಿನಾನಿಂದ ಏನಾಗಿದೆ ಅಂತಂತಂದ್ರೆ ನೋಡಿ, ಇಲ್ಲಿ ಈ ಉತ್ತರ ಭಾರತದಲ್ಲಿ ಕೆಲವೊಂದು ಸರ್ಫೇಸ್ ವಿಂಡ್ಸ್ ಅಂತಂದ್ರೆ ಏನು? ಮೇಲ್ಮೈ ಗಾಳಿಗಳು ಪ್ರಬಲವಾಗಿವೆ, ಆಯ್ತಾ? ಆದ್ದರಿಂದ ಹೀಗೆ ಹೊರಡಬೇಕಾಗಿರ್ತಕ್ಕಂತಹ ಮಾರುತಗಳೇನು ಮಾಡ್ತದೆ, ಉತ್ತರ ಭಾರತವನ್ನು ಬಿಟ್ಟು ದಕ್ಷಿಣ ಮತ್ತು ಪಶ್ಚಿಮ ಭಾಗಕ್ಕೆ ಚಲಿಸ್ತವೆ. ಆದ್ದರಿಂದ ಇಲ್ಲಿ ನಮಗೆ ಹೆಚ್ಚು ವಾಯು ಮಾಲಿನ್ಯವನ್ನು ಗಮನಿಸಲಾಯಿತು ಅಥವಾ ನಾವು ಗಮನಿಸಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ, ಆಯ್ತಾ? ಸೊ ಇದು ಮೇನ್ ಇವೆಂಟ್ ಏನಿದೆ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮೇನ್ಸ್ ಮತ್ತು ಪ್ರಿಲಿಮ್ಸ್ ಎರಡೂ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುವಂತಹದ್ದು. ಇನ್ನು ನಾವು ನೆಕ್ಸ್ಟ್ ಇನ್ನು ಕೆಲವೊಂದು ಟಾಪಿಕ್ಸ್ ಇದೆ, ಕ್ವಿಕ್ ಆಗಿ ಅವುಗಳನ್ನು ನೋಡೋಣ. GSLV F-14 ಅಥವಾ ಇನ್ಸ್ಯಾಟ್ 3DS ಅಂತಕ್ಕಂತಹ ಒಂದು ಉಪಗ್ರಹವನ್ನ ಇತ್ತೀಚೆಗೆ ಉಡಾವಣೆ ಮಾಡಲಾಯಿತು. ಅದರ ಕುರಿತಾಗಿ ಕೆಲವೊಂದು ಅಂಶಗಳನ್ನು ನಾವು ನೋಡೋಣ. ಸೊ ಅವುಗಳನ್ನು ನೋಡೋದಕ್ಕಿಂತ ಮುಂಚೆ ಸಿಲೆಬಸ್ ಅಲ್ಲಿ ಪ್ರಿಲಿಮ್ಸ್ಗೆ ನಮಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೌದಾ? ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂತಹದ್ದು. ಮೇನ್ಸಿನಲ್ಲಿ GS3, ಆಯ್ತಾ? GS3 ಅಲ್ಲಿ ನಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂತಹ ಟಾಪಿಕ್ ಇದು. ಅಂದ್ರೆ ಸಿಲೆಬಸ್ ಅಲ್ಲಿ ಏನಿದೆ, ಅವೇರ್ನೆಸ್ ಇನ್ ದಿ ಫೀಲ್ಡ್ಸ್ ಆಫ್ IT, ಸ್ಪೇಸ್, ಕಂಪ್ಯೂಟರ್ಸ್, ರೊಬಾಟಿಕ್ಸ್ ಅಂತ ಇದೆ. ಅದರಲ್ಲೂ ಸಹ ಅವೇರ್ನೆಸ್ ಇನ್ ದಿ ಫೀಲ್ಡ್ ಆಫ್ ಅವೇರ್ನೆಸ್ ಇನ್ ಸ್ಪೇಸ್ ಅಂತ ನಾವು ಹೇಳ್ಬಹುದು. ಸೊ ಕ್ವಿಕ್ ಆಗಿ ನೋಡೋಣ. ಇತ್ತೀಚೆಗೆ ಏನ್ ಮಾಡಿದ್ರು, ಇಸ್ರೋ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್, ಆಯ್ತಾ? ಅರ್ತ್ ಸೈನ್ಸಸ್ ಮಿನಿಸ್ಟ್ರಿಗೆ ಅವಶ್ಯಕವಾಗಿರುವಂತಹ GSLV F-14 ಅಥವಾ ಇನ್ಸ್ಯಾಟ್ 3DS ಸ್ಯಾಟಲೈಟ್ ಅನ್ನ ಶ್ರೀಹರಿಕೋಟಾದಿಂದ ಉಡಾವಣೆ ಮಾಡಲಾಯಿತು, ಆಯ್ತಾ? ಯಾಕೆ ಅಂತಂತಂದ್ರೆ ಭಾರತದ ಮೀಟಿಯರಾಲಜಿಕಲ್ ಸರ್ವಿಸಸ್ಗೆ ಅಥವಾ ಹವಾಮಾನ ಶಾಸ್ತ್ರಕ್ಕೆ ಅವಶ್ಯಕವಾಗಿರುವಂತಹ ಕೆಲಸಗಳಿಗೆ. ಸೊ GSLV F-14 ಏನು ಅಂತಂದ್ರೆ 3 ಹಂತಗಳನ್ನು ಹೊಂದಿರುವಂತಹ ಒಂದು ರಾಕೆಟ್, ಆಯ್ತಾ? GSLV F-14 ಅದರಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಯಾವುದು? ಇನ್ಸ್ಯಾಟ್ 3DS. ನೆನಪಲ್ಲಿ ಇಟ್ಕೊಳ್ಳಿ, GSLV 14 ಉಡಾವಣೆಯ ಯಂತ್ರ ಅಥವಾ ರಾಕೆಟ್ ಅಂತ ನಾವು ಕರಿಬಹುದು, ಲಾಂಚ್ ವೆಹಿಕಲ್. ಅದೇ ಇನ್ಸ್ಯಾಟ್ 3DS ಸ್ಯಾಟಲೈಟು. ಸೊ ಈ ಒಂದು ಉಡಾವಣಾ ಯಂತ್ರ ಏನಿದೆ ಅಥವಾ ರಾಕೆಟ್ ಏನಿದೆ ಅದರಲ್ಲಿ 3 ಹಂತಗಳಿವೆ. ಫಸ್ಟ್ನೇದೇನು ಅಂತಂದ್ರೆ GS1, ಅದರಲ್ಲಿ ಸಾಲಿಡ್ ಪ್ರೊಪೆಲೆಂಟ್ ಇದೆ, ಮೋಟರ್ ಮತ್ತು 4 ಅರ್ತ್ ಸ್ಟೋರೇಬಲ್ ಪ್ರೊಪೆಲೆಂಟ್ ಸ್ಟೇಜ್, ಆಯ್ತಾ? ಜಸ್ಟ್ ನೆನ್ಪಿಟ್ಕೊಳ್ಳಿ, ಸಾಲಿಡ್ ಪ್ರೊಪೆಲೆಂಟ್ ಸ್ಟೇಜು ಫಸ್ಟ್ ಮೊದಲನೇದು. GS2 ಏನಿದೆ ಅದು ಅರ್ತ್ ಸ್ಟೋರೇಬಲ್ ಪ್ರೊಪೆಲೆಂಟ್ ಅಂತಕ್ಕಂಥದ್ದು, ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. GS3 ಏನಿದೆ ಅಥವಾ 3ನೇ ಹಂತ ಏನಿದೆ, ಕ್ರಯೋಜೆನಿಕ್ ಹಂತ ಅಂತ ಹೇಳ್ಬಹುದು. ಇದರಲ್ಲಿ ಲಿಕ್ವಿಡ್ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಅನ್ನ ಅಥವಾ ದ್ರವ್ಯ ಮೂಲದಲ್ಲಿರ್ತಕ್ಕಂತಹ ಆಮ್ಲಜನಕ ಮತ್ತು ಹೈಡ್ರೋಜನ್ ಅನ್ನ ಬಳಸಲಾಗಿದೆ, ಆಯ್ತಾ? ಇದು GSLVಯ 16ನೇ ಒಂದು ಉಡಾವಣೆ ಮತ್ತು ಈ ಕ್ರಯೋ ಸ್ಟೇಜ್ನೊಂದಿಗೆ 10ನೇ ಉಡಾವಣೆ, ಆಯ್ತಾ? ನೆನಪಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಅಂತಂದ್ರೆ ಇದರ ಬಳಕೆಗಳು ಎಲ್ಲೆಲ್ಲಿವೆ ಅಂತಂತಂದ್ರೆ
ನಾನು ಮೊದಲೇ ಹೇಳ್ದಂಗೆ ಮೀಟೆರಾಲಜಿಕಲ್ ಅಬ್ಸರ್ವೇಷನ್ಸಿಗೆ ಅಂತಂದರೆ ಹವಾಮಾನ ಶಾಸ್ತ್ರಕ್ಕೆ ಇದು ತುಂಬ ಸಹಾಯಕಾರಿಯಾಗ್ತದೆ. ಅಷ್ಟೇ ಅಲ್ಲದೆ ವೆದರ್ ಫೋರ್ಕಾಸ್ಟಿಂಗಿಗೆ, ಆಯಿತಾ, ಹವಾಮಾನ ಮುನ್ಸೂಚನೆಗೂ ಸಹ, ಮತ್ತು ಡಿಸಾಸ್ಟರ್ ವಾರ್ನಿಂಗ್ ಕೆಪಬಿಲಿಟೀಸ್ ಅಂತಂತಂದರೆ ಯಾವುದೇ ಥರವಾಗಿರ್ತಕ್ಕಂತಹ ವಿಪತ್ತುಗಳ ಸಂದರ್ಭದಲ್ಲಿ ವಾರ್ನಿಂಗನ್ನು ಕೊಡಲಿಕ್ಕೆ, ಆಯಿತಾ, ಡಿಸಾಸ್ಟರ್ ವಾರ್ನಿಂಗ್ಸಿಗೆ ಇದು ಬಳಸಲಾಗ್ತದೆ. ಆಯ್ತು. ಸೊ ಇದರ ಕಾರ್ಯ ಏನು ಅಂತಂತಂದರೆ ಭೂಮಿ ಮತ್ತು ಸಾಗರಗಳ ಸರ್ಫೇಸ್ಗಳನ್ನು ಅಥವಾ ಮೇಲ್ಮೈಗಳನ್ನು ಗಮನಿಸಬೇಕು ಮತ್ತು ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3DR ನೊಂದಿಗೆ ಸೇರಿ ಈ ಒಂದು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಏನನ್ನ ಭೂಮಿ ಮತ್ತು ಸಮುದ್ರದ ಮೇಲ್ಮೈಗಳನ್ನು ಒಬ್ಸರ್ವ್ ಮಾಡುವಂತಹದ್ದು. ಆಯಿತಾ ನೋಡಿ. ಸೊ ಇನ್ಸ್ಯಾಟ್ ಏನಿದೆ ಇದು 3ನೇಯ ಸ್ಯಾಟಲೈಟ್. ಆಯಿತಾ. ಇನ್ಸ್ಯಾಟ್ 3D ಫಸ್ಟು 2013ರಲ್ಲಿ ಉಡಾವಣೆ ಆಗಿತ್ತು. ಇನ್ಸ್ಯಾಟ್ 3DR ಸೆಕೆಂಡು 2016ರಲ್ಲಿ. ಇನ್ಸ್ಯಾಟ್ 3DS ಏನಿದೆ ಇದು ನಮ್ಮ 2024ರಲ್ಲಿ ಉಡಾವಣೆ ಆಗಿರುವಂತಹದ್ದು. ಸೊ ಇದರಿಂದ ಆಗುವಂಥ ಪ್ರಯೋಜನಗಳೇನು ಅಂತಂತಂದರೆ ನಾನು ಇವಾಗ ಆಲ್ರೆಡಿ ಹೇಳಿದ ಹಾಗೆ ಹವಾಮಾನ ಮುನ್ಸೂಚನೆ ಏನಿದೆ ಅದು ಉತ್ತಮಗೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣೆಯಲ್ಲೂ ಸಹ ನಾವು ಸುಧಾರಣೆಗಳನ್ನು ಗಮನಿಸಬಹುದು. ವಿಪತ್ತು ನಿರ್ವಹಣೆಯಲ್ಲೂ ಸುಧಾರಣೆಗಳನ್ನು ಗಮನಿಸಬಹುದು. ಅಷ್ಟೇ ಅಲ್ಲದೆ ಈ ಡೇಟಾ ಕಲೆಕ್ಷನ್ ಮತ್ತು ಆ ಡೇಟಾವನ್ನು ಅಧ್ಯಯನ ಮಾಡಲಿಕ್ಕೆ ಸಹ, ಆಯಿತಾ, ಈ ಒಂದು ಉಪಗ್ರಹಗಳ ಡೇಟಾವನ್ನು ಬಳಸಬಹುದು. ಮತ್ತು ಸ್ಯಾಟಲೈಟ್ ಏಡೆಡ್ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸಸ್ ಏನಾಗುತ್ತೆ, ಒಂದು ಪರ್ವತ ಪ್ರದೇಶ ಇದೆ, ಈ ಪರ್ವತ ಪ್ರದೇಶದಲ್ಲಿ ಅತಿ ಹೆಚ್ಚು ಹಿಮಪಾತ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಈ ಹಿಮಪಾತದಲ್ಲಿ ಜನರು ಹೋಗಿ ಜನರನ್ನ ರೆಸ್ಕ್ಯೂ ಮಾಡೋದು ಕಷ್ಟ ಆಗುತ್ತಲ್ವಾ. ಸೊ ಆ ಟೈಮಲ್ಲಿ ಇಲ್ಲಿರ್ತಕ್ಕಂತಹ ಸ್ಯಾಟಲೈಟ್ಸ್ ಏನಿದೆ ಅವುಗಳ ಒಂದು ಸಹಾಯದಿಂದ ನಾವು ಈ ಒಂದು ಸರ್ಚ್ ಆ್ಯಂಡ್ ರೆಸ್ಕ್ಯೂ ಸರ್ವಿಸಸ್ ಏನಿದೆ, ಆಯಿತಾ, ಅದನ್ನು ನಾವು ಕೈಗೊಳ್ಳಬಹುದು. ಸೊ ಇದು ನಮ್ಮ ಸ್ಯಾಟಲೈಟ್ ಇನ್ಸ್ಯಾಟ್ 3DS ಉಪಯೋಗಗಳು. ಇದ್ರ ಬಗ್ಗೆ ಏನೇ ಕ್ವೆಶನ್ ಬಂದರೂ ನೀವು ಬರೀತೀರಾ ಅಂತ ನಾನು ಇವಾಗ ಭಾವಿಸಿದ್ದೇನೆ. ಆಯಿತಾ. ನೆಕ್ಸ್ಟು ನಮ್ಮ ಇನ್ನೊಂದು ಆರ್ಟಿಕಲ್ ಇದೆ, ಮಿಷನ್ ಆಸ್ಪೈಡ್ ಅಂತಕ್ಕಂತಹದ್ದು ಅಥವಾ ಮಿಷನ್ ಆಸ್ಪೈಡ್ಸ್. ನೋಡಿ, ಆಸ್ಪೈಡ್ಸ್ ಅಂತಂತಂದರೆ ಏನು ಅಂತಕ್ಕಂಥದ್ದನ್ನು ನಾವು ಕ್ವಿಕ್ಕಾಗಿ ನೋಡೋಣ. ಅದಕ್ಕಿಂತ ಮುಂಚೆ ಸಿಲೆಬಸ್ಸು ಫಸ್ಟ್ ಆಫ್ ಆಲು ಅದನ್ನು ಮರೆಯೋ ಹಾಗಿಲ್ಲ. GS ಪ್ರಿಲಿಮ್ಸ್ನಲ್ಲಿ ನೋಡಿ, ಪ್ರಿಲಿಮ್ಸಿಗೆ ನಮಗೆ ಫಸ್ಟ್ ಆಫ್ ಆಲು ಕರೆಂಟ್ ಇವೆಂಟ್ಸಿಗೆ ಇದು ಇಂಪಾರ್ಟೆಂಟ್ ಆಗುವಂಥದ್ದು. ಯಾಕೆ ಅಂತಂದರೆ ದಿ ಆಸ್ಪೈಡ್ಸ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್ ಅಂತ ಏನಾದರೂ ಈ ರೀತಿಯಾಗಿ ಒಂದು ಕಾಂಟೆಕ್ಸ್ಟ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ. ಆಯಿತಾ. ಸೊ ಅದೇ ಅಲ್ಲದೆ ಜಿಯೋಗ್ರಫಿ, ಯಾಕೆ ಈ ಆಸ್ಪೈಡ್ಸಿನ ಅವಶ್ಯಕತೆ ಇತ್ತು ಅಂತಂತಂದರೆ ನಮ್ಮ ಕೆಂಪು ಸಮುದ್ರ ಅಥವಾ ರೆಡ್ ಸಿಯ ಜಿಯೋಗ್ರಫಿ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುವಂತಹದ್ದು. ಮೇನ್ಸಿಗೆ ಇದು ಅಷ್ಟು ಹೆಚ್ಚು ರಿಲೆವೆಂಟ್ ಆಗಿರಲ್ಲ. ಸೊ ಅದನ್ನು ನೋಡೋದು ಬೇಡ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಈ ಒಂದು ಮಿಷನ್ ಆಸ್ಪೈಡ್ಸನ್ನು ಯಾರು ಪ್ರಾರಂಭಿಸಿದ್ದು? ಯುರೋಪಿಯನ್ ಯೂನಿಯನ್. ಎಲ್ಲಿ? ರೆಡ್ ಸಿಯಲ್ಲಿ. ಆಯಿತಾ. ಯಾಕೆ? ಅಮೇರಿಕಾದ ಒಂದು ಹಡಗನ್ನು ಸಂರಕ್ಷಿಸಲಿಕ್ಕೆ ಅಥವಾ ಅದಕ್ಕೆ ರಕ್ಷಣೆ ನೀಡಲಿಕ್ಕೆ. ಆಸ್ಪೈಡ್ಸಿನ ಅರ್ಥ ಏನು ಗ್ರೀಕಿನಲ್ಲಿ ಅಂದರೆ ಶೀಲ್ಡ್. ಆಯಿತಾ. ಅಂದರೆ ರಕ್ಷಾ ಫಲಕ ಅಂತ ನಾವು ಕರಿಬಹುದು. ಕರೆಕ್ಟ್ ಅಲ್ವಾ? ಸೊ ಈ ರಕ್ಷಾ ಫಲಕವಾಗಿ ಯುರೋಪಿಯನ್ ಯೂನಿಯನ್ ಏನಿದೆ ಅದು US ಹಡಗುಗಳಿಗೆ ರಕ್ಷಾ ಫಲಕವಾಗಿ ನಿಲ್ಲಲಿಕ್ಕೆ ಯೋಜನೆ ಅಂತ ಅಥವಾ ಮಿಷನ್ ಅಂತ ನಾವು ಇದನ್ನು ಹೇಳಬಹುದು. ಸರಿ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ನೋಡಿ, ಏನು ಇದು ಅಂತಂದರೆ ಯುರೋಪಿಯನ್ ಯೂನಿಯನ್ ಏನು ಮಾಡ್ತು, ಈ ಒಂದು ನೇವಲ್ ಮಿಷನನ್ನು, ಆಯಿತಾ, ಮಿಷನ್ ಆಸ್ಪೆಕ್ಟ್ಸ್ ಅಂತಕ್ಕಂಥ ನೇವಲ್ ಮಿಷನನ್ನು ರೆಡ್ ಸಿಯಲ್ಲಿ ಕೈಗೊಳ್ತು. ಯಾಕೆ ಅಂದರೆ ಯೆಮೆನಿನ ಹೌತಿ ರೆಬೆಲ್ಸ್ ಏನಿದ್ದಾರೆ ಅವರಿಂದ ಈ ಅಮೆರಿಕಾದ ಒಂದು ಹಡಗನ್ನು ರಕ್ಷಿಸಲಿಕ್ಕೆ. ಈ ಹೌತಿ ಜನರು ಏನು ಮಾಡಿದ್ದಾರೆ ಅಂತಂದರೆ ಈ ಇಸ್ರೇಲ್ ಗಾಜಾ ಜಗಳದಲ್ಲಿ ಅಥವಾ ಯುದ್ಧದಲ್ಲಿ ಪ್ಯಾಲೆಸ್ಟೀನ್ನವರಿಗೆ ಸಪೋರ್ಟ್ ಮಾಡಲಿಕ್ಕೆ ಈ ರೀತಿಯಾಗಿ ತೊಂದರೆಯನ್ನು ನೀಡ್ತಾ ಇದ್ದಾರೆ. ಆಯಿತಾ. ಸೊ ಇದಕ್ಕೆ ಪ್ರೀವಿಯಸ್ಲಿ ಅಮೆರಿಕಾ ಸಹ ಒಂದು ಆಪರೇಷನ್ ಪ್ರಾಸ್ಪೆರಿಟಿ ಗಾರ್ಡಿಯನ್ ಅಂತಕ್ಕಂತಹ ಒಂದು ಆಪರೇಷನನ್ನು ಪ್ರಾರಂಭಿಸಿತು. ನೋಡಿ, ಇದ್ರ ಡೈರೆಕ್ಟ್ ಆಗಿ ಸಿಂಪಲ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಅಥವಾ ಸಿಂಪಲ್ ಡೈರೆಕ್ಟ್ ಕ್ವೆಶನ್ ಇದರಲ್ಲಿ ಪ್ರಿಲಿಮ್ಸ್ಗೆ ಬರಬಹುದು. ಆಪರೇಷನ್ ಪ್ರಾಸ್ಪೆರಿಟಿ ಗಾರ್ಡಿಯನ್ ಅಕಸ್ಮಾತ್ ಆಗಿ ನೀವು ಈ ಹೆಸರನ್ನ ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿನೂ ಕೇಳೇ ಇಲ್ಲ ಅಂತಂತಂದ್ರೆ ನೀವು ಪ್ರಾಸ್ಪೆರಿಟಿ ಅಂತಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಡೆವಲಪ್ಮೆಂಟ್ ಅಂತ ಹೇಳಿ ಅನ್ಕೊಳ್ತೀವಿ ಅಲ್ವಾ. ಆದ್ರಿಂದ ಇಂಥ ಸಿಂಪಲ್ ಕ್ವೆಶನ್ಸ್ ಅನ್ನ ತಪ್ಪು ಮಾಡುವುದನ್ನ ಅವಾಯ್ಡ್ ಮಾಡಲಿಕ್ಕೆ ಬೆಸ್ಟ್ ವೇ ಏನು ಅಂತಂದ್ರೆ ಡೈಲಿ
ನ್ಯೂಸ್ ಪೇಪರ್ಗಳನ್ನು ಓದುವಂತಹದ್ದು. ಸರಿ ಅಲ್ವಾ? ಸೊ ಈ ಆಪರೇಷನ್ ಪ್ರಾಸ್ಪೆರಿಟಿ ಗಾರ್ಡಿಯನ್ ಮತ್ತು ಆಸ್ಪೈಡ್ಸ್ ಅಂತಕ್ಕಂಥದ್ದು ಯಾಕೆ ಏನಾಗ್ತಾ ಇದೆ ಅಂತಂತಂದ್ರೆ, ಈ ಕೆಂಪು ಸಮುದ್ರದಲ್ಲಿ ಸಾಗ್ತಿರ್ತಕ್ಕಂತಹ ಹಡಗುಗಳೇನಿವೆ ಅವುಗಳು ತುಂಬಾ ಪ್ರಾಬ್ಲಮ್ಸ್ ಅನ್ನ ಅಂದ್ರೆ ತುಂಬಾ ತೊಂದರೆಗಳನ್ನ ಫೇಸ್ ಮಾಡ್ತಾ ಇದ್ದಾವೆ. ಫಸ್ಟ್ ಆಫ್ ಆಲ್ ಯಾವ ಒಂದು ಕಾರಣಕ್ಕೆ ಆ ಒಂದು ಕೆಂಪು ಸಮುದ್ರದ ಒಂದು ಪ್ರದೇಶ ಏನಿದೆ ಅದು ತುಂಬಾ ಇಕ್ಕಟ್ಟಾಗಿರ್ತಕ್ಕಂತಹ ಪ್ರದೇಶ, ಮತ್ತೆ ಅದು ಕಾನ್ಫ್ಲಿಕ್ಟಿಂಗ್ ಝೋನ್ ಅಂದ್ರೆ ಯುದ್ಧ ನಡೀತಿರ್ತಕ್ಕಂತಹ ಪ್ರದೇಶಗಳಿಗೆ ತುಂಬಾ ಹತ್ತಿರವಾಗಿದೆ. ಎಸ್ಪೆಷಲಿ ಯೆಮೆನ್ ಮತ್ತೆ ಸೊಮಾಲಿಯಾಕ್ಕೆ. ಆಯ್ತಾ? ಮತ್ತೆ ಯೆಮೆನ್ ನಲ್ಲಿ ಏನು ಹೌತಿಗಳ ಪ್ರಾಬ್ಲಮ್ ಇದೆ, ಸೊಮಾಲಿಯಾದಲ್ಲಿ ಪೈರಸಿಯ ಪ್ರಾಬ್ಲಮ್ ಇದೆ. ಆದ್ರಿಂದ ಇವೆಲ್ಲದಿಂದ ಏನಾಗ್ತಾ ಇದೆ ರೆಡ್ ಸಿ ನಲ್ಲಿ ಸಾಕ್ತಿರ್ತಕ್ಕಂತಹ ಹಡಗುಗಳು ತೊಂದರೆಗಳನ್ನ ಅನುಭವಿಸ್ತಾ ಇವೆ. ಯಾಕೆ ಇದು ಒಂದು ಪ್ರಮುಖ ಅಂಶ ಅಂತಂತಂದ್ರೆ, ಗ್ಲೋಬಲ್ ಟ್ರೇಡ್ ಏನಿದೆ, ಗ್ಲೋಬಲ್ ಟ್ರೇಡಿನ 90% ಬೈ ವಾಲ್ಯೂಮ್ ಮತ್ತು 70% ಬೈ ವ್ಯಾಲ್ಯೂ. ಗ್ಲೋಬಲ್ ಟ್ರೇಡ್ ಇಷ್ಟು ಅಂಶ ಏನಿದೆ ಅದು ನಮ್ಮ ಸಿ ರೂಟ್ ಅಥವಾ ಮ್ಯಾರಿಟೈಮ್ ರೂಟಿನಿಂದಾನೇ ಕೈಗೊಳ್ಳುವಂತಹದ್ದು. ಸೊ ಆದ್ದರಿಂದ ಈ ಒಂದು ಪ್ರದೇಶಗಳನ್ನು ನಾವು ಸಂರಕ್ಷಿಸುವುದು ಗ್ಲೋಬಲ್ ಟ್ರೇಡಿಗೆ ಅತ್ಯವಶ್ಯಕ. ಆಯ್ತಾ? ಗ್ಲೋಬಲ್ ಟ್ರೇಡಿಗೆ ಅತ್ಯವಶ್ಯಕ. ಸರಿ, ಹಾಗಿದ್ರೆ ಕ್ವಿಕ್ಲಿ ರೆಡ್ ಸೀನ ಜಿಯೋಗ್ರಫಿ ನೋಡೋಣ. ನೋಡಿ, ರೆಡ್ ಸೀನ ಬಾರ್ಡರ್ ಮಾಡ್ತಕ್ಕಂಥ ದೇಶಗಳು ಯಾವ್ದ್ಯಾವುದು ಅಂತ ಕೇಳ್ತಾರೆ. ಈಜಿಪ್ಟು, ಸೂಡಾನು, ಎರಿಟ್ರಿಯಾ, ಆಯ್ತಾ, ಆಮೇಲೆ ಯೆಮೆನ್ ಇದೆ, ಇಲ್ಲಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರುವಂತಹದ್ದು. ಅದಾದ ನಂತರ ಸೌದಿ ಅರೇಬಿಯಾ, ಇಲ್ಲಿ ನೋಡಿ ಸ್ಮಾಲ್ ಪಾರ್ಟ್ ಆಫ್ ಇಸ್ರೇಲ್ ಸಹ. ಆಯ್ತಾ? ಅದನ್ನ ನೀವು ನೆನಪಲ್ಲಿಟ್ಕೊಳ್ಳಿ. ಇಸ್ರೇಲ್, ಈಜಿಪ್ಟ್, ಸುಡಾನ್, ಎರಿಟ್ರಿಯಾ, ಯೆಮೆನ್ ಮತ್ತು ಸೌದಿ ಅರೇಬಿಯಾ. ಗಲ್ಫ್ ಆಫ್ ಅಕಾಬಾ ಮತ್ತು ಏಡನ್ ಗಲ್ಫ್ ಇವೆರಡು ಸಹ ಇಲ್ಲಿ ರೆಡ್ ಸಿಗೆ ಹತ್ರ ಇರುವಂತಹದ್ದು. ಆಯ್ತಲ್ವಾ? ನೆನಪಲ್ಲಿ ಇಟ್ಕೊಳ್ತೀರಾ ಅಲ್ವಾ? ನೀಟಾಗಿ ಈ ಒಂದು ಮ್ಯಾಪ್ ಅನ್ನ ಗಮನಿಸಿ ಒಂದೆರಡು ಸರಿ ಇದನ್ನ ಡ್ರಾ ಮಾಡ್ಲಿಕ್ಕೂ ಪ್ರಯತ್ನಿಸಿ, ಅವಾಗ ನಿಮ್ಗೆ ಈಸಿ ಆಗಬಹುದು. ನೆಕ್ಸ್ಟ್ ನೋಡೋಣ, ಇದು ನಮ್ಮ ಕೊನೆಯ ಆರ್ಟಿಕಲ್ ಇವತ್ತಿನದು. ರೋಡಮೈನ್ ಬಿ ಇದು ನ್ಯೂಸ್ ಅಲ್ಲಿ ಇತ್ತು. ಅಗೇನ್ ಸಿಲೆಬಸ್ನಲ್ಲಿ ಎಸ್ಪೆಷಲಿ ಪ್ರಿಲಿಮ್ಸ್ನಲ್ಲಿ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ಯೂಶಲಿ ಪ್ರಿಲಿಮ್ಸ್ ನಲ್ಲಿ ಏನ್ ಮಾಡ್ತಾರೆ, ಒಂದು ಕೆಮಿಕಲ್ನ, ಫಾರ್ ಎಕ್ಸಾಂಪಲ್ ಬಿಸ್ಫೆನಾಲ್ ಅಥವಾ ನ್ಯಾನೋ ಸಮಥಿಂಗ್ ಅಥವಾ ನ್ಯಾಪ್ತಲೀನ್ ಅಂತ ಏನೋ ಒಂದು ಕೆಮಿಕಲ್ ಅನ್ನ ತಗೊಂಡು ಅದರ ಕುರಿತಾಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಅನ್ನ ಕೇಳುವಂತ ಸಾಧ್ಯತೆ ಹೆಚ್ಚು. ಸೊ ರೋಡಮೈನ್ ಬಿ ಅಂತಕ್ಕಂಥದ್ದು ನಮಗೆ ನ್ಯೂಸ್ ಅಲ್ಲಿ ಇದ್ದಿದ್ರಿಂದ ಅದರ ಕುರಿತಾಗಿ ಏನೇನು ಅಂಶಗಳಿವೆ ಅವುಗಳನ್ನು ನಾವು ತಿಳಿದುಕೊಳ್ಳೋಣ. ರೋಡಮೈನ್ ಬಿ ಏನಿದೆ ಅದೊಂದು ಕೆಮಿಕಲ್. ಆಯ್ತಾ? ಇದನ್ನು ನಾವು ಕೈಗಾರಿಕಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಕಲರಿಂಗ್ ಏಜೆಂಟ್ ಆಗಿ ಬಳಸಲಾಗ್ತದೆ. ಬಟ್ ಅದನ್ನ ಏನ್ ಮಾಡ್ತಾರೆ, ಇದೇ ಕಲರಿಂಗ್ ಏಜೆಂಟ್ ಅನ್ನ ಆಹಾರ ಪದಾರ್ಥಗಳಲ್ಲೂ ಬಳಸ್ತಾ ಇರೋದ್ರಿಂದ ಅದೊಂದು ತೊಂದರೆ ಅಥವಾ ಅದೊಂದು ಚಿಂತಾಜನಕ ವಿಷಯ ಅಂತ ನಾವು ಹೇಳ್ಬಹುದು. ಯಾಕೆ? ಈ ಕಾಟನ್ ಕ್ಯಾಂಡಿಗಳನ್ನು ನಾವು ತಿಂತೀವಲ್ಲೋ ಅದಕ್ಕೇನೋ ಪಂಜು ಮಿಠಾಯಿ ಅಂತ ಹೇಳ್ತಾರಂತೆ, ನೆನಪಲ್ಲಿ ಇಟ್ಕೊಳ್ಳಿ. ಈ ಕಾಟನ್ ಕ್ಯಾಂಡಿಗಳಲ್ಲೂ ಸಹ ರೋಡಮೈನ್ ಬಿ ಅನ್ನ ಹಾಕ್ತಾರೆ. ಕಾಟನ್ ಕ್ಯಾಂಡಿ ಅಷ್ಟೇ ಅಲ್ಲ, ಈಗ ನಮ್ಗೆ ರೋಡ್ ಸೈಡ್ ಸಿಗುವಂತಹ ಸ್ಟ್ರೀಟ್ ಫುಡ್ ಇರುತ್ತಲ್ವಾ, ಸ್ಟ್ರೀಟ್ ಫುಡ್ಸ್ ಅಲ್ಲಿ ಯೂಸ್ ಮಾಡುವಂತಹ ಸಾಸಸ್ ಆಗಿರಬಹುದು, ಕೆಚಪ್ ಆಗಿರಬಹುದು, ಅವೆಲ್ಲದರಲ್ಲೂ ಸಹ ರೋಡಮೈನ್ ಬಳಸ್ತಾರೆ. ಯಾಕೆ ರೋಡಮೈನ್ ಒಂದು ತೊಂದರೆ ವಿಷಯ ಅಂತಂತಂದ್ರೆ, ರೋಡಮೈನ್ ಒಂದು ಕಾರ್ಸಿನೋಜನ್ ಅಂದ್ರೆ ಕ್ಯಾನ್ಸರ್ ಅನ್ನ ತರುವಂತಹ ಒಂದು ಪೊಟೆನ್ಷಿಯಲ್ ಪದಾರ್ಥ. ಆದ್ದರಿಂದ ಅದರ ಬಳಕೆಯನ್ನ ಆಹಾರದಲ್ಲಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಕಾಟನ್ ಕ್ಯಾಂಡಿಗಳನ್ನ ತಮಿಳುನಾಡಿನಲ್ಲಿ ಬಂದ್ ಮಾಡಲಾಗಿದೆ ಅಥವಾ ಇದನ್ನ ಬ್ಯಾನ್ ಮಾಡಲಾಗಿದೆ. ಆಯ್ತಾ? ಸೊ ರೋಡಮೈನ್ ಬಿ ಏನಿದೆ ಅದು ಒಂದು ಸಬ್ ಸ್ಟ್ಯಾಂಡರ್ಡ್ ಮತ್ತು ಅನ್ಸೇಫ್ ಕೆಮಿಕಲ್ ಅಂತ ಫುಡ್ ಅಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ 2016 ನಲ್ಲಿ ಆಲ್ರೆಡಿ ಹೇಳಲಾಗಿದೆ. ಆದ್ರೂ ಸಹ ಆಹಾರದಲ್ಲಿ ಇದನ್ನ ಬಳಸ್ತಾ ಇದ್ರು. ಆದ್ದರಿಂದನೇ ಯಾಕೆ ಇದು ಒಂದು ಕನ್ಸರ್ನಿನ ವಿಷಯ ನೋಡಿ, ಅದರಿಂದ ತುಂಬಾ ಆರೋಗ್ಯಕ್ಕೆ ಹಾನಿ ಇದೆ. ಮತ್ತೆ ಅದು ಒಂದು ಕಾರ್ಸಿನೋಜನ್ ಅಲ್ವಾ, ಕಾರ್ಸಿನೋಜನ್ ಸಹ ಅಂದ್ರೆ ಇದರಿಂದ ಕ್ಯಾನ್ಸರ್ ಸಹ ಬರುವಂತಹ ಸಾಧ್ಯತೆ ಹೆಚ್ಚು. ಅಷ್ಟೇ ಅಲ್ಲದೆ ಹೊಟ್ಟೆ ನೋವುಗಳನ್ನ ಅದು ತರ್ತದೆ ಮತ್ತು ಉಸಿರಾಟದ ತೊಂದರೆ, ಅದೇ ರೀತಿಯಾಗಿ ಅಂಗಗಳಿಗೆ ಕೆಲವೊಂದು ಮಾನವನ ಅಂಗಗಳಿಗೆ ಹಾನಿಯನ್ನು ಉಂಟು ಮಾಡ್ತದೆ. ಅಷ್ಟೇ ಅಲ್ಲದೆ ಕ್ಯಾನ್ಸರಿನ ರಿಸ್ಕ್ ಅನ್ನು ಸಹ ಇನ್ಕ್ರೀಸ್ ಮಾಡ್ತದೆ. ಸೊ ರೋಡಮೈನ್ ಬಿ ಅನ್ನ ಎಲ್ಲೆಲ್ಲಿ ನಾವು ಬಳಸ್ತೇವೆ ಯೂಶಲಿ ಅದನ್ನೊಂದ್ಸರಿ ಕ್ವಿಕ್ ಆಗಿ ನೋಡೋಣ. ನೋಡಿ, ಫ್ಲೋರಸೆಂಟ್ ಡೈಗಳಲ್ಲಿ, ಆಯ್ತಾ, ಫ್ಲೋರಸೆಂಟ್ ಡೈಗಳಲ್ಲಿ ಇದನ್ನ ಬಳಸಲಾಗ್ತದೆ. ಅಷ್ಟೇ ಅಲ್ಲದೆ ವಸ್ತು ಕೈಗಾರಿಕೆಗಳಲ್ಲಿ ಮತ್ತು ಜೈವಿಕ ಕಲೆಗಳಲ್ಲಿ ಅಂತಂದ್ರೆ ಬಯೋಲಾಜಿಕಲ್ ಸ್ಟೇನಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಲ್ಯಾಬ್ ಅಲ್ಲಿ ಏನೋ ಟೆಸ್ಟ್ ಅನ್ನ ಮಾಡಬೇಕು, ಅದರಲ್ಲಿ ನಾವು ಆಸ್ ಅ ಸ್ಟೇನರ್ ಅಥವಾ
ಒಂದು ಕಲೆಯಾಗಿ ಅದನ್ನು ಯೂಸ್ ಮಾಡಬಹುದು. ಅಷ್ಟೇ ಅಲ್ಲದೆ ಇಂಕ್ ಮತ್ತು ಮುದ್ರಣಗಳಲ್ಲಿ ಆಯಿತಾ, ಇಂಕ್ ಮತ್ತು ಮುದ್ರಣಗಳಲ್ಲಿ ನೀರನ್ನು ಟ್ರ್ಯಾಕ್ ಮಾಡಲಿಕ್ಕೆ ಆಯಿತಾ. ನೋಡಿ, ಹೈಡ್ರಾಲಜಿ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸಲ್ಲಿ ಎಷ್ಟು ನೀರು ಹರಿತಾ ಇತ್ತು ಮುಂಚೆ, ಈಗ ಎಷ್ಟು ಹರಿತಾ ಇದೆ ಅವನ್ನೆಲ್ಲನೂ ಸಹ ಗಮನದಲ್ಲಿ ಇಟ್ಕೊಳ್ಳಿಕ್ಕೆ ವಾಟರ್ ಟ್ರೇಸಿಂಗ್ನಲ್ಲೂ ಸಹ ರೋಡಮೈನ್ ಬಿಯನ್ನು ಬಳಸಲಾಗ್ತದೆ. ಫ್ಲೋರೆಸೆಂಟ್ ಮಾರ್ಕೆಟ್ಸಲ್ಲಿ ಮತ್ತು ಈ ರೋಗಗಳನ್ನು ಕಂಡುಹಿಡಿಲಿಕ್ಕೆ ಆಯಿತಾ, ರೋಗಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಹ ಇದನ್ನು ಯೂಸ್ ಮಾಡ್ತಾರೆ. ಈ ವಾಟರ್ ಟ್ರೇಸಿಂಗು, ಡಯಾಗ್ನೋಸ್ಟಿಕ್ಸು, ಫ್ಲೋರೆಸೆಂಟ್ ಡೈಸು ಇವೆಲ್ಲ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಯಾಕಂತಂದರೆ ಪ್ರಿಲಿಮ್ಸ್ನಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಬರ್ತದೆ. ಮತ್ತು ಈಗ ಆಪ್ಷನ್ ಎಲಿಮಿನೇಟಿಂಗ್ ಆಪ್ಷನ್ ನಮಗೆ ಅವಕಾಶ ಇಲ್ಲ. ಸೊ ಓನ್ಲಿ 1 ಸ್ಟೇಟ್ಮೆಂಟ್, ಓನ್ಲಿ 2 ಸ್ಟೇಟ್ಮೆಂಟ್ಸ್ ಅಂತ ಕೇಳೋದ್ರಿಂದ ಎಷ್ಟು ಅಕ್ಯುರೇಟ್ ಆಗಿ ನಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೋ ಅಷ್ಟು ಅಕ್ಯುರೇಟ್ ಆಗಿ ನಾವು ಉತ್ತರಿಸಲಿಕ್ಕೆ ಸಾಧ್ಯ. ಸೊ ಇವತ್ತಿನ ಆರ್ಟಿಕಲ್ಸು ಜಾಸ್ತಿ ಪ್ರಿಲಿಮ್ಸ್ ಓರಿಯೆಂಟೆಡ್ ಆಗಿತ್ತು. ಹಾಗೆಯೇ ನಾವು ಪ್ರತಿಯೊಂದು ಆರ್ಟಿಕಲ್ಗೂ ಪ್ರೊಬೆಬಲ್ ಕ್ವೆಶನ್ಗಳನ್ನು, ಯಾವ ರೀತಿ ಕ್ವೆಶನ್ಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಆಯಿತಾ. ಈ ಡಿಸ್ಕಷನ್ಸ್ಗಳ ಬಗ್ಗೆ ಹೇಗೆ ನಿಮ್ಗೆ ಅನ್ನಿಸ್ತಾ ಇದೆ, ಅವುಗಳನ್ನು ಒಪಿನಿಯನನ್ನು ನೀವು ತಿಳಿಸಿ ನಮಗೆ ಕಮೆಂಟ್ ಸೆಕ್ಷನಲ್ಲಿ. ನಿಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಅಂತಂದ್ರೂ ನೀವು ತಿಳಿಸಬಹುದು. ಹಾಗೂ ಇಷ್ಟ ಆದಲ್ಲಿ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಲ್ಲಿ ಅಥವಾ ಇನ್ನೂ ಉಳಿದಿರ್ತಕ್ಕಂಥ ಆಸ್ಪಿರೆಂಟ್ಸಿಗೂ ನೀವು ಶೇರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಮತ್ತೆ ಮುಂದಿನ ವಾರದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.